ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಆನಾಪಾನಸತಿ ಧ್ಯಾನಕ್ಕೆ, ಮಂಡಲ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಮಾಸ್ಟರ್ಸ್. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಕೆ ಅವರಿಗೆ ನಾವು ನಮನವನ್ನು ತಿಳಿಸುತ್ತಾ ಧ್ಯಾನ ಮತ್ತೆ ಸತ್ಸಂಗ ಪ್ರಾರಂಭಿಸೋಣ. ಮೊದಲಿಗೆ 45 ನಿಮಿಷಗಳ ಕಾಲ ಧ್ಯಾನ, ನಂತರ ಸತ್ಸಂಗ ಇರುತ್ತೆ ಮಾಸ್ಟರ್ಸ್. ಧ್ಯಾನ ಮಾಡೋ ವಿಧಾನ: ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ ಆರಾಮಾಗಿ. ಕೆಳಗಡೆನೂ ಕೂತ್ಕೋಬಹುದು, ಸೋಫಾ ಮೇಲೆ, ಚೇರ್ ಮೇಲೆನೂ ಕೂತ್ಕೋಬಹುದು. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ, ಎಲ್ಲಿ ನೀವು ಜಾಸ್ತಿ ಹೊತ್ತು ಕೂತ್ಕೋಬಹುದು ಅಲ್ಲಿ. ಕೆಳಗಡೆ ಕೂತ್ಕೊಳ್ಳೋಕಾದ್ರೆ ಕೆಳಗಡೆನೆ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳೋಕ್ ಆಗದೆ ಇರೋರು ಸೋಫಾ ಮೇಲೆ, ಚೇರ್ ಮೇಲೆ ಕೂಡ ಕೂತ್ಕೋಬಹುದು. ಕೆಳಗಡೆ ಕೂತ್ಕೊಂಡಾಗ ಕಾಲು ಕೂಡ ಉದ್ದ ಚಾಚಬಹುದು ಮಾಸ್ಟರ್ಸ್. ಗೋಡೆಗೂ ಕೂಡ ಒರ್ತ್ಕೊಂಡು ಕೂತ್ಕೋಬಹುದು. ಕನ್ನಡಕ ಹಾಕೊಂಡವರು ಕನ್ನಡಕ ತೆಗೆದು ಪಕ್ಕದಲ್ಲಿ ಇಡ್ಬೇಕು. ಕನ್ನಡಕ ಹಾಕೊಂಡು ಧ್ಯಾನಕ್ಕೆ ಕೂತ್ಕೋಬಾರ್ದು. ಸುಖಾಸನದಲ್ಲಿ ಕೂತ್ಕೊಂಡು 2 ಕೈ ಬೆರಳುಗಳನ್ನ ಈ ರೀತಿ ಜೋಡಿಸ್ಬೇಕು. ನಮ್ಮ 2 ಕಾಲು, 2 ಕೈ ಮತ್ತೆ ಕಣ್ಣು ಮುಚ್ಚೋದ್ರಿಂದ, ಕೈ ಕಾಲು ಕ್ರಾಸ್ ಮಾಡೋದ್ರಿಂದ ಎಲ್ಲ ಲಾಕ್ ಆಗ್ಬೇಕು. ಎಲ್ಲ ಲಾಕ್ ಆಗತ್ತೆ, ಕೈ ಲಾಕ್ ಆಗತ್ತೆ. ಇವಾಗ ನೋಡಿ, ಬಲಗೈ ಎಡಗೈ, ಬಲಗಾಲು ಎಡಗಾಲು ಈ ರೀತಿ ನಾವು ಕ್ರಾಸ್ ಮಾಡ್ಕೊಂಡ್ರೆ ಅವಾಗ ನಮ್ಮ ಶರೀರದ ಅಂಗದಲ್ಲಿ ಲಾಕ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸಿದಾಗ ನಮ್ಮ ನೆತ್ತಿಯ ಮುಖಾಂತರ ನಮ್ಮ ಒಳಗಡೆ ನಮ್ಮ ಆ ಒಂದು ವಿಶ್ವ ಪ್ರಾಣಶಕ್ತಿ ನಮ್ಮ ಒಳಗಡೆ ಬರುತ್ತೆ. ಯಾಕೆಂದ್ರೆ ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸಿದಾಗ ಆ ಎನರ್ಜಿ ಹೊರಗಡೆ ಹೋಗೋದಿಕ್ಕೆ ಅದಕ್ಕೆ ನಾವು ಬಿಡಬಾರ್ದು. ಯಾಕೆಂದ್ರೆ ಅಷ್ಟೊಂದು ಅದ್ಭುತವಾದಂತ ಶಕ್ತಿ ಅದು ವಿಶ್ವ ಪ್ರಾಣ ಶಕ್ತಿ ಅಂತ ಹೇಳಿ. ನಾವು ಯಾವಾಗ ಕೈ ಕಾಲು ಲಾಕ್ ಮಾಡ್ತೀವೋ ಮತ್ತೆ ಕಣ್ಣು ಕೂಡ ಮುಚ್ಚುತ್ತೀವೋ ಆಗ ಆ ಎನರ್ಜಿ ನಮ್ಮಲ್ಲಿನೇ ಸಂಗ್ರಹವಾಗುತ್ತೆ. ನಾವು ಉಸಿರಾಟವನ್ನ ಗಮನಿಸಿದಾಗ ಆ ಒಂದು ವಿಶ್ವ ಪ್ರಾಣಶಕ್ತಿ ನಮ್ಮ ಸುತ್ತಲೂ ಸುತ್ತುತ್ತಾ ಇರತ್ತೆ. ಇವಾಗ ನೋಡಿ, ನಾವು ಕೈಯಿಂದ ಎಷ್ಟೋ ಕೆಲಸ ಮಾಡ್ತಾ ಇರ್ತೀವಿ. ಈ ಎಡಗೈ ಈ ಕಡೆ ಇದೆ, ಬಲಗೈ ಈ ಕಡೆ ಇದೆ, ಆದ್ರೆ 2 ಕೈಯಿಂದ ಎನರ್ಜಿ ಎಷ್ಟೋ ನಾವು ಕಳ್ಕೊಳ್ತಾ ಇರ್ತೀವಿ ಕೆಲಸ ಮಾಡಿ. ಕಾಲ್ಗಳಿಂದ 10% ನಾವು ಎನರ್ಜಿಯನ್ನ ಕಳ್ಕೊಳ್ತಾ ಇರ್ತೀವಿ. ಲಾಕ್ ಆದಾಗ ಒಂದು ಎನರ್ಜಿ ಏನಾಗುತ್ತೆ ಅಂದ್ರೆ, ನಾವು ತಗೊಂಡಿರುವಂತ ಎನರ್ಜಿ ನಮ್ಮ ಪ್ರತಿಯೊಂದು ಅಂಗಕ್ಕೂ, ನರನಾಡಿಗೂ ಕೂಡ ತಲುಪತ್ತೆ. ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಇರುವಾಗ ಅದು ಆ ಒಂದು ಸುತ್ತಲೂ ಸುತ್ತುತ್ತಾ ಇರತ್ತೆ, ರಿಂಗ್ ತರ. ಇವಾಗ ರಿಂಗ್ ಯಾವ ರೀತಿ ಸುತ್ತುತ್ತಾ ಇರತ್ತೆ ಆ ರೀತಿ ಸುತ್ತುತ್ತಾ ಇರತ್ತೆ. ನಾವು ಉಸಿರನ್ನು ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ನಾವು ನಿಲ್ಲಿಸ್ತೀವಿ. ಅವಾಗ ಏನಾಗತ್ತೆ, ಆ ರಿಂಗ್ ತರ ಸುತ್ತುತ್ತಾ ಇರುವಂತ ಎನರ್ಜಿ ಆ ಒಂದು ಕ್ಷಣದಲ್ಲಿ ನಮ್ಮ ಒಳಗಡೆ ನಮಗ್ ಬರುತ್ತೆ. ಅದು ನಮಗೆ ಫಸ್ಟ್ ಗೊತ್ತಾಗೋದಿಲ್ಲ ಮಾಸ್ಟರ್ಸ್. ಫಸ್ಟ್ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಗೆ ನಿಧಾನವಾಗಿ ಆ ಕ್ಷಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ ಒಂದು ಶಕ್ತಿ ಕ್ಷಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ಮೊದ್ಲು ಒಂದು ಅರ್ಧ ಸೆಕೆಂಡ್ ಅಷ್ಟು ನಾವು ಶೂನ್ಯ ಸ್ಥಿತಿಗೆ ತಲುಪ್ತೀವಿ. ಆಮೇಲೆ 1 ನಿಮಿಷ, ಆಮೇಲೆ
2 ನಿಮಿಷ, 5 ನಿಮಿಷ, 10 ನಿಮಿಷ, ಈ ರೀತಿ ಶೂನ್ಯ ಸ್ಥಿತಿಗೆ ನಾವು ತಲುಪ್ತೀವಿ. ನಾವು ಕೈ ಲಾಕ್ ಆಗ್ಲಿಲ್ಲ, ಕಾಲ್ ಲಾಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ 10% ಎನರ್ಜಿ ಕಾಲ್ಗಳಿಂದ ನಾವು ಕಳ್ಕೊಳ್ತಾ ಇರ್ತೀವಿ, ಕೈಗಳಿಂದ ನಾವು ಕಳ್ಕೊಳ್ತಾ ಇರ್ತೀವಿ. ಅಂದ್ರೆ ನಮ್ಗೆ 100ಕ್ಕೆ 100ರಷ್ಟು ನಮ್ಗೆ ಎನರ್ಜಿ ಬೇಕಂದ್ರೆ, ಧ್ಯಾನದ ಒಂದು ಶಕ್ತಿ ಬೇಕಂದ್ರೆ ಕೈ ಲಾಕ್ ಮಾಡ್ಕೋಬೇಕು, ಕೈ ಬೆರಳುಗಳನ್ನ ಸೇರಿಸಿರ್ಬೇಕು, ಕಾಲು ಕ್ರಾಸ್ ಮಾಡಿರ್ಬೇಕು, ಮತ್ತೆ ಕಣ್ಣು ಕೂಡ ನಾವು ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬಾರ್ದು. ಬೇಕಂದ್ರೆ ನೀವು ಕಾಲು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಕೆಲವೊಂದ್ಸತಿ ನಾವೇ ತುರಿತ ಬರುತ್ತೆ, ಕೆಲವೊಂದ್ಸತಿ ನಮ್ಗೆ ಏನೋ ಒಂದು ಸಮಾಧಾನ ಇರೋದಿಲ್ಲ. ಅವಾಗ ಆ ಕಡೆ ಈ ಕಡೆ ಸ್ವಲ್ಪ ಕಾಲು ಅಥವಾ ಕೈ ಬಿಟ್ಟು ನಾವು 1-2 ನಿಮಿಷ 2 ಸೆಕೆಂಡ್ ಅಷ್ಟು ನಾವು ಕೂತ್ಕೋಬಹುದು. ಆದ್ರೆ ಕಣ್ಣು ಮಾತ್ರ ಬಿಡಬಾರ್ದು. ನಮ್ಮ ಕಣ್ಣಲ್ಲಿ 80% ಎನರ್ಜಿ ತುಂಬಿಕೊಂಡಿರತ್ತೆ ಮಾಸ್ಟರ್ಸ್. ಕಣ್ಣು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬಾರ್ದು. ಇದನ್ನೇ ನಾವು ಪ್ರತಿದಿನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಒಂದೇ ದಿನಕ್ಕೆ ನಮ್ಗೆ ರೂಢಿ ಆಗೋದಿಲ್ಲ. ಪ್ರತಿದಿನ ಅಭ್ಯಾಸ ಮಾಡ್ಬೇಕು ನಾವು. ಈ ವಿಶ್ವ ಪ್ರಾಣ ಶಕ್ತಿ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಗೆ ನಿದ್ದೆಯಲ್ಲಿನೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ನಿದ್ದೆಯಲ್ಲಿನೂ ಕೂಡ ಸಿಗತ್ತೆ. ಮತ್ತೆ ಎಚ್ಚರಾದಾಗ ಉಸಿರಾಡ್ತಾ ಇರ್ತೀವಿ. ಉಸಿರಾಡ್ತಾ ಇರೋರು ಎಲ್ರು ಕೂಡ ಉಸಿರಾಡ್ತಾವ, ಪ್ರತಿಯೊಂದು ಜೀವ ಕೂಡ ಉಸಿರಾಡ್ತಾ ಇರತ್ತೆ. ಆದ್ರೆ ಆಕ್ಸಿಜನ್ ಮಾತ್ರ ಸಿಗತ್ತೆ, ಪ್ರಾಣ ಶಕ್ತಿ ಸಿಗೋದಿಲ್ಲ. ನಿದ್ದೆಯಲ್ಲಿ ನಮ್ಗೆ ಪ್ರಾಣ ಶಕ್ತಿ ಸಿಗತ್ತೆ, ಆದ್ರೆ ಅರಿವಿನಲ್ಲಿ ಇರೋದಿಲ್ಲ. ನಾವು ಧ್ಯಾನದಲ್ಲಿ ನಾವು ಉಸಿರಾಟವನ್ನ ಗಮನಿಸ್ತಾ ಇರೋದ್ರಿಂದ ಪ್ರಾಣ ಶಕ್ತಿ ನಾವು ತಗೊಳ್ತಾ ಇರ್ತೀವಿ. ಆ ಪ್ರಾಣ ಶಕ್ತಿ ಮತ್ತೆ ಅರಿವಿನಿಂದ ನಾವು ತಗೊಳ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಅರಿವಿನಿಂದ ನಾವು ತಗೊಳ್ತಾ ಇರುವಾಗ ನಮ್ಮಲ್ಲಿರುವಂತಹ ಒಂದು ಆತ್ಮಶಕ್ತಿ, ಪ್ರಾಣ ಶಕ್ತಿ ಜಾಗೃತಗೊಳ್ಳುತ್ತೆ. ಯಾವಾಗ ಆ ಒಂದು ಆತ್ಮಶಕ್ತಿ ಜಾಗೃತವಾಗಿ ಆ ವಿಶ್ವ ಪ್ರಾಣ ಶಕ್ತಿಯನ್ನ ತಗೊಳ್ತಾ ಇರತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ, ಆತ್ಮ ಧೈರ್ಯ ಹೆಚ್ಚಾಗತ್ತೆ. ಆತ್ಮವಿಶ್ವಾಸ, ಆತ್ಮ ಧೈರ್ಯ ನಮ್ಗಿದ್ರೆ ನಾವ್ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಮಾಸ್ಟರ್ಸ್. ಮತ್ತೆ ಶರೀರ ಆರೋಗ್ಯವಾಗಿದ್ರೆ, ಮನಸ್ಸು ಶಾಂತವಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಶರೀರ ಅನಾರೋಗ್ಯದಿಂದಿದೆ, ಮನಸ್ಸು ಅಶಾಂತವಾಗಿದೆ, ಆತ್ಮವಿಶ್ವಾಸ ಅನ್ನೋದೇ ಇಲ್ಲ, ಆತ್ಮಕ್ಕೆ ಯಾವುದು ಒಂದು ಆಹಾರ ಕೊಡ್ತಿಲ್ಲ ಅಂದ್ರೆ ನಾವು ಏನ್ ಮಾಡಿದ್ರು ಕೂಡ ನಾವು ಅಶಾಂತದಿಂದನೇ ಇರ್ತೀವಿ. ಶಾಂತಿ ಅನ್ನೋದು ನಮ್ಗೆ ಸಿಗೋದಿಲ್ಲ. ನಮ್ಗೆ ಶಾಂತಿ ಸಮಾಧಾನ ಬೇಕು ಅಂದ್ರೆ ಮಾಸ್ಟರ್ಸ್, ನಾವು ಪ್ರತಿದಿನ ಉಸಿರಾಟದ ಜೊತೆಗಿದ್ದು ಅರಿವಿನಿಂದ ವಿಶ್ವ ಪ್ರಾಣವನ್ನ ನಾವು ತಗೊಳ್ತಾ ಇರ್ಬೇಕು. ನಮ್ಮಲ್ಲಿರುವಂತ ಶಕ್ತಿಯನ್ನ ನಾವು ಜಾಗೃತಗೊಳಿಸ್ಬೇಕು. ಆವಾಗ್ಲೇನೆ ನಮ್ಗೆ ಶಾಂತಿ ಸಮಾಧಾನ. ಪ್ರಾಪಂಚಿಕದ್ದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ನೀರಿನ ಮೇಲೆ ಗೆರೆ ತರ ಇರ್ಬೇಕು, ಹಾಗ ಬಂದು ಹೋಗ್ಬಿಡ್ಬೇಕು. ಕಲ್ಲಿನಲ್ಲಿ ಗೀಚದಂತ ಗೆರೆ ಶಾಶ್ವತವಾಗಿರುತ್ತೆ, ಆದ್ರೆ ನೀರಿನಲ್ಲಿ ಗೆರೆ ಹಾಕಿದ್ರೆ ಅದು ನಿಂತ್ಕೊಳ್ಳುತ್ತಾ? ಗೆರೆ ಹಾಕ್ತಾನೆ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಂದು ಹಾಗೆ ಹೋಗ್ಬಿಡತ್ತೆ. ಒಂದು ಕ್ಷಣದಲ್ಲಿ ಜಾಸ್ತಿ ಸಮಯ ಇರಬಾರ್ದು. ಯಾವುದೇ ದುಃಖ ಆಗ್ಲಿ, ಕಷ್ಟ ಆಗ್ಲಿ, ಮನಸ್ಸಿಗೆ ಚಿಂತೆ ಆಗ್ಲಿ,
ಜಾಸ್ತಿ ಹೊತ್ತು ಅದನ್ನ ಇರಬಾರ್ದು. ನೀರಿನಲ್ಲಿ ಗೆರೆ ತರ ಹಾಕ್ತಾ ಹಾಕ್ತಾನೆ ಅದು ಹೊರಟೋಗ್ತಾ ಇರತ್ತೆ ಮುಂದೆ ಮುಂದೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಬರುವಂತದ್ದು ಆ ತರ ಇರ್ಬೇಕು. ಅದು ಯಾವಾಗ ಆಗತ್ತೆ, ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಕೇವಲ ಉಸಿರಾಟದ ಜೊತೆಗಿದ್ದಾಗ, ಉಸಿರಾಟವನ್ನ ಗಮನಿಸ್ತಾ ಇರುವಾಗ, ಅರಿವಿನಿಂದ ವಿಶ್ವ ಪ್ರಾಣ ಶಕ್ತಿಯನ್ನ ತಗೊಳ್ತಾ ಇರುವಾಗ. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡಬೇಡಿ ಮಾಸ್ಟರ್ಸ್. ಯಾವುದು ಕೂಡ ಯೋಚನೆ ಕೂಡ ಬೇಡ. ಯೋಚನೆಗಳು ಬರ್ತಾ ಇದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಮತ್ತೆ ಉಸಿರಾಟವನ್ನ ಗಮನಿಸ್ತಾ ಇರೋದು. ಯಾವುದೇ ಯೋಚನೆ ಇರ್ಲಿ ಅದ್ರ ಹಿಂದೆ ಹೋಗೋದು ಬೇಡ. ಮಧುರವಾದ ಸಂಗೀತವನ್ನ ಕೇಳ್ತಾ ಧ್ಯಾನವನ್ನ ಮಾಡೋದು ಮಾಸ್ಟರ್ಸ್. ಧ್ಯಾನದ ನಂತರ ಸತ್ಸಂಗ ಇರುತ್ತೆ, ಸಜ್ಜನ ಸಾಂಗತ್ಯ, ಸತ್ಸಂಗ.
ಕೇವಲ 1 ನಿಮಿಷ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. Twenty seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನು ಕಣ್ಣಿಟ್ಕೊಳ್ಳಿ. 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡ್ತಾ ಕಣ್ಬಿಡಿ ಮಾಸ್ಟರ್ಸ್. ಇಷ್ಟೊತ್ತು ಅದ್ಭುತವಾದಂತಹ ಧ್ಯಾನವನ್ನು ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಅಂತಹ ಒಂದು ಅದ್ಭುತವಾದಂತಹ ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನ ತಿಳಿಸೋಣ ಮಾಸ್ಟರ್ಸ್. ನಾವು ವಾಸವಾದಂತಹ ಮನೆಗೂ ಕೂಡ ನಾವು ಚಪ್ಪಾಳೆಯ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ, ನಮ್ಮ ಕುಟುಂಬದವರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ಜೀವನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಹಾಗೂ ಇವತ್ತಿನ ಸತ್ಸಂಗವನ್ನು ನಡೆಸಲಿಕ್ಕೆ ಬಂದಿದ್ದಾರೆ ಸೋಮ ಸಮುದ್ರದಿಂದ ಶಿವರಾಜಕುಮಾರ್ ಅಂತ ಹೇಳಿ ಅವ್ರಿಗೂ ಕೂಡ ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತ ನಮ್ಮೊಂದಿಗೆ ಅವರ ಒಂದು ಧ್ಯಾನದ ಒಂದು ಅನುಭವವನ್ನು ಹಂಚಿಕೊಳ್ಳೋದಿಕ್ಕೆ ಸೋಮ ಸಮುದ್ರದಿಂದ ಶಿವರಾಜಕುಮಾರ್ ಅಂತ ಹೇಳಿ ಇವರು ತುಂಬಾ ವರ್ಷಗಳಿಂದ ಧ್ಯಾನವನ್ನ ಮಾಡ್ತಾ, ಇವರು ತುಂಬಾ ನಿನ್ನೆನು ಒಬ್ರು ಮಾಸ್ಟರ್ ಬಂದಿದ್ರಲ್ವಾ, ಹಾಗೆ ಇವರು ಒಂದು ಸಂಘನೇ ಇದೆ. ಪಿರಮಿಡ್ ಕಟ್ಟಿ ಪ್ರಚಾರ ಮಾಡೋದು, ಆ ಹಳ್ಳಿಯಲ್ಲಿ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ಪೂರ್ತಿಯಾಗಿ ಸಸ್ಯಾಹಾರಿಗಳಾಗಿ ಬದಲಾವಣೆ ಆಗಿದ್ದಾರೆ ಎಲ್ರು ಕೂಡ. ಅದರಲ್ಲಿ ಇವರು ಒಬ್ರು ಕೂಡ ತುಂಬಾ ಅದ್ಭುತವಾದಂತಹ ಧ್ಯಾನವನ್ನ ಮಾಡೋದಷ್ಟೇ ಅಲ್ಲದೇನೆ ಸತ್ಸಂಗ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿ ಒಬ್ರು ಮಾಸ್ಟರು ಕೂಡ ಈ ರೀತಿ ಅವರ ಒಂದು ಅದ್ಭುತವಾದಂತಹ ಅನುಭವವನ್ನ ಪಡ್ಕೊಂಡಿದ್ದಾರೆ ಅಂತ ಒಂದು ಅನುಭವವನ್ನ ಕೇಳೋದಿಕ್ಕೆ
ನಾವು ಇವತ್ತು ಇಲ್ಲಿ ಅವ್ರ ಜೊತೆಗೆ ಕೂತ್ಕೊಂಡು ಅವರ ಒಂದು ಅನುಭವವನ್ನ ಕೇಳೋಣ ಮಾಸ್ಟರ್ಸ್. ಸರ್, ನಿಮ್ಗೆ ಆನಂದ್ ಸಾಗರ ಟೀಮ್ ವತಿಯಿಂದನೂ ಕೂಡ ಮತ್ತೆ SSK PMC SSK ಟೀಮ್ ವತಿಯಿಂದನೂ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ನಿಮ್ಮ ಒಂದು ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ಥ್ಯಾಂಕ್ ಯು. ಓವರ್ ಟು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೊದಲನೇದಾಗಿ ಈ ಒಂದು ಜೂಮ್ ಕ್ಲಾಸ್ ಅಲ್ಲಿ ಒಂದು ವಿಶೇಷವಾದ ತಂತ್ರಜ್ಞಾನದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಒಂದು ಪಿರಮಿಡ್ ಮಾಸ್ಟರ್ಗಳಿಗೆ ಒಂದು ವಿಶೇಷವಾದ ಒಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರಣ, ಈ ಒಂದು ನಾವೆಲ್ಲರೂ ಇಲ್ಲಿ ಒಂದು ಸೇರ್ಲಿಕ್ಕೆ ಅಥವಾ ಇಲ್ಲಿ ಒಂದು ಕೂಡ್ಲಿಕ್ಕೆ ನಮಗೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪ್ರಿಯತಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪತ್ರಿಜಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಏನಂತಂದ್ರೆ ಈ ಒಂದು ವಿಶೇಷ ನಾವು ಏನ್ ಮಾಡ್ಕೊಂಡಿದೀವಿ, ಈ ಒಂದು ಶಕ್ತಿಮಯ, ಎಲ್ಲಾ ಒಂದು ಶಕ್ತಿಮಯ. ಈಗ ನೋಡ್ರಿ, ನಾವು ಎಲ್ಲೋಗಿದೀವಿ, ಯಾವ್ದೋ ಒಂದು ಕೆಲಸ ಮಾಡ್ಕೊಂಡಿದೀವಿ, ಎಲ್ಲರೂ ತಮ್ಮದೇ ಆದ ಒಂದು ಕೆಲಸ ಮಾಡ್ಕೊಂಡು ಬಿಡುವಿನ ಸಮಯದಲ್ಲಿ ಈ ಒಂದು ಆಗಿರ್ತಕ್ಕಂಥ ತಂತ್ರಜ್ಞಾನದ ಮುಖಾಂತರ ನಾವೆಲ್ಲ ಮತ್ತೆ ಭೇಟಿ ಆಗ್ತಾ ಇದೀವಿ. ಸೊ ಅದಕ್ಕೆ ಕೂಡ ಈ ಕ್ಷಣದಲ್ಲಿ ಒಂದು ಧನ್ಯವಾದಗಳನ್ನ ತಿಳಿಸುತ್ತಾ, ನಮ್ಮ ಹೆಸರು ಶಿವರಾಜ್ ಕುಮಾರ್ ಅಂತ ಮೇಡಮ್. ಶಿವರಾಜ್ ಕುಮಾರ್ ಅಂತ ನನ್ನ ಹೆಸರು. ಕಳೆದ 8 ವರ್ಷಗಳಿಂದ ನನಗೆ ಧ್ಯಾನ ಪರಿಚಯ ಮೇಡಮ್. ಅಂದ್ರೆ ನಾನು 16 ವರ್ಷದಲ್ಲಿದ್ದಾಗ ನನಗೆ ಧ್ಯಾನ ಪರಿಚಯ ಆಯ್ತು. ನನಗೆ 24 ವರ್ಷ. 16 ವರ್ಷದಲ್ಲಿ ನಮ್ಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ರು. ಯಾರಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ನಮ್ಮ ಅಣ್ಣವ್ರು ಇದ್ದಾರೆ ಮೇಡಮ್. ಆನಂದ್ ರಾಜ ಅಂತವ್ರು ಇದ್ದಾರೆ. ಆನಂದ್ ರಾಜ್ ಅಂತ ಅಣ್ಣವ್ರು ಇದ್ದಾರೆ. ಮತ್ತೆ ಹೊನ್ನೂರ್ ಸ್ವಾಮಿ ಅಂತ ಅಣ್ಣವ್ರು ಇದ್ದಾರೆ. ಗಣೇಶ್ ಅಣ್ಣವರು, ಇವರೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಪಿರಮಿಡ್ ಕಟ್ತಾ ಇದ್ರು ನಮ್ಮೂರಲ್ಲಿ. ಪಿರಮಿಡ್ ಕಟ್ಟೋ ಟೈಮಲ್ಲಿ ನಮಗೆ ಏನಿದು ವಿಶೇಷವಾಗಿ ಏನೋ ಕಟ್ತಿದಾರಲ್ಲ ಅಂತ ಅನ್ಕೊಂಡು ನಾವು ಕೂಡ ಆ ಸಮಯದಲ್ಲಿ ಆಟ ಆಡ್ಕೊಂತ ಹೋದಾಗ, ಅಲ್ಲಿ ಹೋದಾಗ ಅವರು ಈ ತರ ಹಿಂಗೈತೆ, ಈ ತರ ಕಟ್ತಾ ಇದೀವಿ ಮಂದಿರ, ನೀನು ಕೂಡ ಬಾ, ಚೆನ್ನಾಗಿರ್ತದೆ ಅಂತ ಹೇಳಿ ನಮ್ಗೆ ಧ್ಯಾನಕ್ಕೆ ಕರ್ಕೊಂಡ್ರು ಮೇಡಮ್. ಪ್ರತಿದಿನ ಒಂದು ಹೊಸ ಹೊಸ ವಿಷಯಗಳು ಹೇಳ್ತಾ ಇದ್ರು. ನಮ್ಗೆ ಅಚ್ಚರಿ ಮೂಡ್ತಾ ಇತ್ತು, ಏನೋ ಒಂದು ಚೆನ್ನಾಗಿದೆಲ್ಲ, ತಿಳ್ಕೊಬೇಕಲ್ಲ. ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಆಮೇಲೆ ಎಲ್ಲ ಒಂದು ಮಂಡಕ್ಕಿ ಕೊಡ್ತಾ ಇದ್ರು, ಎಲ್ಲ ಚೆನ್ನಾಗಿ ತಿಂತಾ ಇದ್ವಿ, ಅದ್ರಲ್ಲೇ ಸಂತೋಷ ಇರ್ತಿತ್ತು. ಎಷ್ಟೋ ದಿನ ನಾವು ಈ ರೀತಿ ಕೂಡಿ ಅವ್ರ ಹತ್ರ ಮಾತಾಡೋದಕ್ಕೋಸ್ಕರನೇ ಹೋಗಿದ್ವಿ ಮೇಡಮ್. ಮೊದಲನೇದಾಗಿ ನಾವು ಧ್ಯಾನಕ್ಕೋಸ್ಕರ ಅಂತ ಅಲ್ಲ, ಎಲ್ಲರೂ ಸೇರಿ ಆ ಒಂದು ಸಂಭ್ರಮ ಮಾಡ್ತಿದೀವಲ್ಲ, ಆ ಸಂಭ್ರಮಕ್ಕೋಸ್ಕರ ನಾವು ಸ್ವಲ್ಪ ದಿನ ಹೋದ್ವಿ. ಪ್ರತಿದಿನ ನಮ್ಗೆ ಇದೇ ತರ ಹೋಗ್ತಾ 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 ಸಾಂಗತ್ಯ ಜಾಸ್ತಿ ಆಯ್ತು ಮೇಡಮ್. ಹೊನ್ನೂರ್ ಸ್ವಾಮಿ ಅವ್ರದ್ದು, ಮತ್ತೆ ಗಣೇಶಣ್ಣ ಅವ್ರದ್ದು, ಮತ್ತೆ ಆನಂದ ರಾಜಣ್ಣ ಅವ್ರದ್ದು, ಇವರು ಬಹಳಷ್ಟು ಪ್ರೋತ್ಸಾಹ ಮಾಡಿ ನಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಧ್ಯಾನದ ವಿಶೇಷಗಳನ್ನ ತಿಳಿಸ್ತಾ ಇದ್ರು. ಗುರುಗಳ ಬಗ್ಗೆ, ಸತ್ಸಂಗ ಬಗ್ಗೆ, ಮತ್ತೆ ಧ್ಯಾನಿಗಳು ಅನುಭವಗಳು, ಈ ತರ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ನಮ್ಗೆ, ನಾವು ಚಿಕ್ಕವರಾದ್ರೂ ಸಹ ನಮ್ಮ ಹತ್ರ ಅವರು ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡು ನಮ್ಮನ್ನು ಆ ಒಂದು ಭಾಗ್ಯ ಇದೇನೋ ಒಂದು ಪಿರಮಿಡ್ ಕಟ್ಟಂತ ಸೇವೆ ಏನಿದೆ ಮೇಡಮ್, ಆ ಒಂದು ಕೆಲ್ಸಕ್ಕೆ ನಮ್ಮ ಕೂಡ ಅವ್ರಿಗೆ ಭಾಗ್ಯ ಕೊಟ್ರು ನಮ್ಗೆ ಅವರು ಅಂತ. ಅವ್ರನ್ನು ಕೂಡ ನಮ್ ನಾನು ಇವತ್ತು ಅವರು ಇಲ್ಲ ಅಂತಂದ್ರೆ ನಮ್ದು ಜೀವನ ಹೇಗಿರುತ್ತೆ ನನಗೆ ಊಹಿಸ್ಕೊಳಕ್ ಆಗ್ತಾ ಇಲ್ಲ. ಆ ಧ್ಯಾನ ಸಿಕ್ಕಿದ್ಕೋಸ್ಕರನೇ 8 ವರ್ಷಗಳಿಂದ ಎಷ್ಟೋ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಇದ್ದೀವಿ. ಈಗ ಆ ಸಮಯದಲ್ಲಿ ನಾನು 10ನೇ ಕ್ಲಾಸ್ ಓದೋ ಸಮಯದಲ್ಲಿ ನನಗೆ ಧ್ಯಾನ ಪರಿಚಯ ಆಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಎಳ್ಳು ಇಂಚು ಇಲ್ಲ ಅಂತ ಅನ್ಲಾರ್ದೆ ಪ್ರತಿಯೊಂದು ನನಗೇನು ಆರೋಗ್ಯ ಸಮಸ್ಯೆ ಏನಾಗಿರ್ಲಿಲ್ಲ ಮೇಡಮ್. ನನಗೆ ಹೆಲ್ತ್ ಸಮಸ್ಯೆ ಫುಲ್ ವಜ್ರಕಾಯ ಆ ತರ ಆಗಿದೀವಿ ಮೇಡಮ್. ಏನೇ ಮೊದ್ಲೆಲ್ಲ ಸುಮ್ನೆ ಟೆನ್ಷನ್ಸ್, ಏನೋ ಒಂದು ಕಾಂಪಿಟೇಷನ್ ಮೈಂಡ್, ಈ ತರ ಬೇರೆ ಬೇರೆ ಎಲ್ಲ ಅಯೋಮಯ ಅಂತ ಅನ್ಸ್ತಾ ಇತ್ತು ಮೇಡಮ್. ನಾವು ಯಾಕೆ ಹಿಂಗ್ ಇದೀವಿ, ನಮ್ಗೆ ಯಾಕೆ ಜೀವನ ಹಿಂಗೈತೆ, ಬಹಳ ಬಡತನ ಇದಕ್ಕೋಸ್ಕರ ಐತೆ, ಅವ್ರು ಇಷ್ಟು ಚೆನ್ನಾಗಿದಾರಲ್ಲ, ನಾವ್ ಈ ತರ ಇದೀವಿ. ಸೊ ಆತರ ನಾವು ಕಾಂಪಿಟೇಟ್ ಮಾಡಿ ನಮ್ಗೆ ಬಹಳ ಇದಾಗ್ತಾ ಇತ್ತು ಮೇಡಮ್. ಯಾವಾಗ ನಮ್ಗೆ ಧ್ಯಾನ ಸಿಕ್ತು, ಒಂದೊಂದು ನಮ್ಗೆ ಸರಳವಾಗ್ತಾ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಆನಂದವಾಗಿದ್ವಿ. ಸೊ ಈಗ ನಿನ್ನೆ ದಿನ ಅಥವಾ ಮೊನ್ನೆ ದಿನ ನಮ್ಮ ಅಣ್ಣವರು ಎಲ್ಲ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ ಮೇಡಮ್. ನಮ್ಮೂರಲ್ಲಿ ಯಾವ ರೀತಿ ಧ್ಯಾನ ಆಯ್ತು, ಪಿರಮಿಡ್ ಯಾವ ರೀತಿ ಆಯ್ತು, ಆಮೇಲೆ ಯಾವ ರೀತಿ ಸೇವೆ ಆಗಿದೆ ಅಂತ ಕೂಡ ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಮೇಡಮ್. ಸೊ ಹಾಗಾಗಿ ಇದೇ ಇವರಲ್ಲೇ ನಾನು ಕೂಡ ಇರೋದ್ರಿಂದ ಈ ವಿಷಯಗಳು ಮತ್ತೆ ನಾವು ಪ್ರಸ್ತಾವನೆ ಆದ್ರೆ ಅದೇ ವಿಷಯ ಆಗುತ್ತೆ ಮೇಡಮ್.
ಇವತ್ತು ಏನು ವಿಶೇಷ ಅಂತಂದ್ರೆ ನಾನು ಒಂದು ವಿಷಯಗಳನ್ನ ತಗೊಂಡ್ಬಂದಿದ್ದೀನಿ ಮೇಡಮ್. ಅಂದ್ರೆ ನಾವು ಇಷ್ಟು ವರ್ಷ ಧ್ಯಾನ ಮಾಡ್ಕೊಂಡು ಆ ಒಂದು ವಿಶೇಷ ತಿಳ್ಕೊಂಡಿದೀವಿ ಮೇಡಮ್. ಏನೋ ಒಂದು ಜ್ಞಾನ ತಿಳ್ಕೊಂಡಿದೀವಿ ಮೇಡಮ್. ಅದು ನಮ್ಗೆ ಒಂದು ರಿಲೀಫ್ ಅನಿಸ್ತಾ ಇದೆ ಮೇಡಮ್. ರಿಲೀಫ್ ಅಂದ್ರೆ ಜೀವನದಲ್ಲಿ ಒಂಥರ ಹಗುರ ಇದೆ. ಅದ್ ತಿಳ್ಕೊಂಡಾಗ್ಲೇ ನನಗೆ ಹಗುರ ಅನ್ಸಿದೆ. ಅಲ್ಲಿಕ್ಕಿಂತ ನನಗೆ ಏನ್ ಜೀವನ ಹಗುರ ಅನ್ಸಿಲ್ಲ ಮೇಡಮ್. ಧ್ಯಾನ ತಿಳ್ಕೊಂಡ್ರು ಕೂಡ, ಧ್ಯಾನಕ್ಕೆ ಬಂದ್ರು ಕೂಡ ಕೆಲವೊಂದು ಪ್ರಶ್ನೆ ಇರ್ತಾವ ಮೇಡಮ್. ಎಷ್ಟೋ ಒಂದು ಪ್ರಶ್ನೆಗಳಿರ್ತಾವ. ಯಾವ ರೀತಿ ಪ್ರಶ್ನೆಗಳು ಅಂತಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಕೆಲವೊಂದು ಸಂಶಯಗಳಿರ್ತವೆ. ನನಗೆ ಇದು ಓಕೆನಾ? ಯಾಕಂದ್ರೆ ನಾವು 16 ವರ್ಷದಿಂದ ಬಂದಾಗಿನ್ ಇರೋದಕ್ಕೋಸ್ಕರ ಬರ್ತಾ ಬರ್ತಾ ನಾವು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ನಾವು. ಪ್ರತಿ ಒಂದನ್ನು ಪ್ರಾಯೋಗಿಕವಾಗಿ ಪ್ರತ್ಯಕ್ಷ ಕಂಡ್ರೇನೆ ನಾವು ನಂಬ್ತೀವಿ. ಆ ತರ ಪ್ರಶ್ನೆ ಮಾಡಾಕ ಹೋದಾಗ ಅವಾಗ ನಮ್ಗೆ ಬಹಳಷ್ಟು ಉತ್ತರಗಳು ನಮ್ಗೆ ಫಸ್ಟ್ ಗೆ ಸಿಗ್ಲಿಲ್ಲ ಮೇಡಮ್. ಅವಾಗ ಬಹಳ ಗೊಂದಲ ಆಯ್ತು. ನಾವು ಎಷ್ಟೋ ಇವರು ಲೋಕ ಕಲ್ಯಾಣ ಸೇವೆ ಅಂತ ಹೇಳ್ತಾ ಇದಾರೆ, ಈ ಧ್ಯಾನ ಒಂದು ಪ್ರಚಾರ ಮಾಡದೆ ಒಂದ್ ದೊಡ್ಡ ಕೆಲಸ ಅಂತ ಹೇಳ್ತಾ ಇದಾರೆ. ನಾವು ಹಿಂಗೆ ಧ್ಯಾನ ಮಾಡ್ತಾ ಇದ್ರೆ ನಾವು ಜೀವನ ಹೇಗ್ ಮಾಡ್ಬೇಕು? ನಾವು ದುಡ್ಡು ದುಡಿಬೇಕಲ್ಲ, ಅದನ್ನು ಹೆಂಗ್ ಮಾಡ್ಬೇಕು ಅಂತಂದು ಇದಕ್ಕೆ ಅಪೋಸಿಟ್ ಒಂದು ಆಲೋಚನೆ ಬರೋದು ಮೇಡಮ್. ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಒಂದು ವಿಕಲ್ಪಗಳು ಬಹಳಷ್ಟು ಆಲೋಚನೆ ಬಂದ್ಬಿಡೋದು ಮೇಡಮ್. ಈ ರೀತಿ ಆಲೋಚನೆ ಬಂದು ಯಾವ್ದು ಕೆಲಸ ಮಾಡ್ತಾ ಇರ್ಲಿಲ್ಲ ಮೇಡಮ್. ಧ್ಯಾನ ಕೂಡ ಕೆಲವೊಂದ್ ವರ್ಷ ಬಿಟ್ಬಿಡ್ತೀವಿ ಮೇಡಮ್. 1 ವರ್ಷ 2 ವರ್ಷ ಅದ್ರ ಮಧ್ಯದಲ್ಲಿ ಈ ರೀತಿ ಗೊಂದಲ ಆಗೋದಕ್ಕೋಸ್ಕರನೇ 1 ವರ್ಷ 2 ವರ್ಷ ನಾನು ಗ್ಯಾಪೇ ಮಾಡ್ಬಿಟ್ಟಿವಿ ಮೇಡಮ್ ಧ್ಯಾನ. ಸೊ ಈಗ ಎದಕ್ಕೋಸ್ಕರ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂತ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ ನನಗೆ ಆ ಸಮಯದಲ್ಲಿ. ಅಂದ್ರೆ ಎಲ್ಲಾ ಇದಾರೆ, ಮಾಸ್ಟರ್ಸ್ ಎಲ್ಲಾ ಇದಾರೆ, ಅಣ್ಣವ್ರು ಇದಾರೆ, ಎಲ್ಲಾ ಇದಾರೆ. ಆದ್ರೆ ಕೆಲವೊಂದು ಸಮಯದಲ್ಲಿ ನಮ್ಗೆ ಒಳಗಡೆ ಅಂತರಂಗ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಪ್ರಶ್ನೆ ಮಾಡ್ತದೆ, ಗೊಂದಲ ಮಾಡ್ತದೆ. ಒಂದು ಚಿಕ್ಕ ಒಂದು ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಎಲ್ಲರೂ ನಮ್ಗೆ ಈ ಒಂದು ಜೂಮ್ ಕ್ಲಾಸ್ ಫಸ್ಟ್ ಗೆ ಇದೇ ಮೊದಲನೇದಾಗಿದ್ರಿಂದ ನಾವು ಜಾಸ್ತಿ ಆಫ್ಲೈನ್ ನಾವು ಮಾತಾಡ್ತಾ ಇರ್ತೀವಿ. ಅಂದ್ರೆ ಮನುಷ್ಯರ ಹತ್ರ ನಾವು ಮಾತಾಡ್ತಾ ಇದ್ವಿ. ಈ ಮೊಬೈಲ್ ಮುಂದೆ ನಾವು ಮಾತಾಡಕಂದ್ರೆ ಸ್ವಲ್ಪ ಅವ್ರು ಕೇಳ್ತಾ ಇದಾರ ಇಲ್ಲೋ, ಅಥವಾ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ, ನನಗೆ ನಾನು ಮಾತಾಡೋದ ಕನ್ನಡಿಯಿಂದ ಮುಂದೆ ಮಾತಾಡೋ ತರ ಆಗ್ತಾ ಇದೆ. ಸೊ ಎಲ್ಲ ಸಹಕರಿಸಿ ಒಂದು ಮಾತುಗಳನ್ನ ಕರೆಕ್ಟ್ ಆಗಿ ಕೇಳಿ ಅಥವಾ ನಮ್ಗೆ ಸಹಕಾರ ಮಾಡ್ರಿ ಅಂತ ಹೇಳ್ಕೊಳ್ತಾ, ಒಂದು ಚಿಕ್ಕ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಗೆ ಏನಾದ್ರೂ ಒಂದು ಆ ಎಕ್ಸಾಂಪಲ್, ನಮ್ಗೆ ಯಾರಾದ್ರೂ ಒಂದು ಧ್ಯಾನದ ಬಗ್ಗೆ ಈ ತರ ಹೇಳಿದಾಗ, ಇದು ಆ ನೀವು ಆಕಾಶದಲ್ಲಿ ನಾವು ಈ ರೀತಿ ಗಾಳಿಯಲ್ಲಿ ತೇಲಾಡ್ತರ ಆಗ್ತಾ ಇದೆ, ಯಾರಾದ್ರೂ ಒಂದು ಅನುಭವ ಹೇಳಿದ್ರೆ ನನಗೆ ಡೌಟ್ ಇದ್ದು ಇದು ಹೆಂಗಾಗ್ತತೆ ಅಂತ ನಮ್ಗೆ ಡೌಟ್ ಇತ್ತು ಮೇಡಮ್. ಹೆಂಗ್ ಸಾಧ್ಯ? ಅಲ್ಲಿ ತನಕ ನಾನು ಯಾರು ಹೇಳಿದ್ರು ಕೂಡ ಏನೋ ಬಿಡು ಅಂತ ಮೇಲೆ ಸುಮ್ನೆ ಹೇಳ್ತಾ ಇದ್ವಿ, ಮತ್ತೆ ವಾಪಸ್ ಸುಮ್ನೆ ಆಗ್ತಾ ಇದ್ವಿ. ಅವಾಗ ನಾನು ಏನು ಹಂಗೆ ನಾನು ಇದ್ರಲ್ಲಿ ಇದೇ ತರ ಒಂದಕ್ಕೊಂದು ಆಲೋಚನೆ ಬಂದು ಆ ಒಂದು ಮೆಡಿಟೇಷನ್ ಬಗ್ಗೆ ನನ್ಗೆ ಗೊತ್ತಿಲ್ದೇನೆ ಇನ್ನರಲ್ಲಿ ಆ ಇದು ಎಷ್ಟು ಹೇಳಿದ್ರು ಇಷ್ಟೇಪ್ಪ ಇದ್ರಲ್ಲಿ ಮೂಢನಂಬಿಕೆ, ಇದ್ರಲ್ಲಿ ಕೂಡ ಮೂಢನಂಬಿಕೆ ಹೇಳ್ತಾರೆ ಅಂತ ನನ್ಗೆ ಅನ್ಕೊಂಡಿದ್ದೀನಿ ಮೇಡಮ್. ಅವಾಗ ಅನ್ಕೊಂಡು ಸ್ವಲ್ಪ ದಿನಕ್ಕೆ ಡ್ರಾಪ್ ಮಾಡಿದಾಗ ಅವಾಗ ನಾನು ಧ್ಯಾನ ಒಂದ್ ದಿನ ನಾನು ಧ್ಯಾನ ಹಿಂಗೆ ಗುಂಪಲ್ಲಿ ಒಂದ್ಸರಿ ಧ್ಯಾನ ಮಾಡ್ತಾ ಇದ್ದೆ ಮೇಡಮ್. ಧ್ಯಾನಗಳ ಜೊತೆಗೆ ನಾನು ಹಿಂಗ್ ಧ್ಯಾನ ಕುಂತಾಗ ಒಂದ್ ಪಿರಮಿಡ್ ಇದೆ, ಸಿರುಗುಪ್ಪದಲ್ಲಿ ಪಿರಮಿಡ್ ಇದೆ ಮೇಡಮ್. ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ಅಂತ ಅಲ್ಲಿ ಪಿರಮಿಡ್ ಇದೆ, ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತ. ಅಲ್ಲಿ ಧ್ಯಾನ ಮಾಡೋ ಸಮಯದಲ್ಲಿ ಒಂದು ಅಲ್ಲಿ ಇದೇ ತರ ಸೇಮ್ ಸಣ್ಣದು ಕಿಮ್ ಚೇಂಬರ್ ತರ ಇದೆ. ಅಲ್ಲಿ ಹೋಗಿ ಧ್ಯಾನ ಮಾಡೋ ಟೈಮಲ್ಲಿ ನನಗೆ ಸುಮ್ನೆ ಈ ತರ ಕುಂತು ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್. ಏನಾಯ್ತಪ್ಪ ಅಂತಂದ್ರೆ ನನಗೆ ಒಂದು 10 ನಿಮಿಷ 20 ನಿಮಿಷ ನನಗೆ ಇದೇ ತರ ಆಲೋಚನೆ ಬಂತು. ಹೆಂಗೋ ಒಂದ್ ತಾಸು 1.5 ತಾಸು ಹೇಳಿದಾರೆ, ಅವ್ರ ಜೊತೆ ಕುಂತ್ಬಿಡೋಣ ಸುಮ್ನೆ ಅಂತ ಸುಮ್ನೆ ಕುಂತ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ನಾನು ಯಾವ್ದೇ ಒಂದ್ ರೀತಿಯಿಂದ ಧ್ಯಾನ ಅಂತ ಸುಮ್ನೆ ಅವ್ರ ಜೊತೆ ಕುಂತ್ಕೊಂಡ್ಬಿಟ್ಟಿದ್ದೀನಿ. ಹಾಗಾದಾಗ ಆ ಬರ್ತಾ 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 ಏನಾಯ್ತಪ್ಪ ಅಂದ್ರೆ ಆಲೋಚನೆನೇ ಇಲ್ಲ, ಏನು ಆಲೋಚನೆ ಬರ್ತಾ ಇಲ್ಲ ಅವಾಗ ಇನ್ನೂ ನಾನು ಎಲ್ಲಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಂಗೇ ಸ್ವಲ್ಪ ಹೊತ್ತು ಆದ್ಮೇಲೆ ಪೂರ್ತಿ ವೈಬ್ರೇಷನ್ ಆಯ್ತು ಮೇಡಮ್ ನನಗೆ. ಇಲ್ಲಿ ತಲೆಯಿಂದ ಇಲ್ಲಿಂದ ಎಲ್ಲ ವೈಬ್ರೇಷನ್ ಆಯ್ತು, ಕೈಯೆಲ್ಲ ವೈಬ್ರೇಷನ್ ಆಯ್ತು. ಮತ್ತೆ ಒಂದು ನಾವೇನ್ ಕಿಮ್ ಚೇಂಬರ್ ಕುಂತ್ಕೊಂಡಿದ್ವಿ ಎಲ್ಲ ವೈಬ್ರೇಷನ್ ಆಯ್ತು ಮೇಡಮ್. ಹೆಂಗ್ ವೈಬ್ರೇಷನ್ ಆಯ್ತಂದ್ರೆ ಈ ತರ ಫುಲ್ ಬ್ಯಾಲೆನ್ಸ್ ಇಲ್ದಾಗ ಯಾವ ತರ ಹೆಂಗ ಅಲಗಾಡ್ತೋ ಆ ತರ ವೈಬ್ರೇಷನ್ ಅದು ಅಲಗಾಡ್ದೈತೆ. ಮತ್ತೆ ಒಳಗಡೆ ಕೂಡ ಫುಲ್ಲು ಜುಮ್ ಜುಮ್, ಯಾವ ರೀತಿ ನಮ್ಗೆ ಜೋಮ್ ಹಿಡಿದಾಗ ಕೈ ಕಾಲ್ಗೆ ಯಾವ ರೀತಿ ಆಗುತ್ತೋ, ಕೈ ಕಾಲ್ಗೆ ಸ್ವಾಧೀನನೇ ಇಲ್ಲ ನನಗೆ ಅಸಲು. ಕೈ ಹಿಂಗ್ ಹಿಡ್ಕೊಂಡಿದೀನಿ, ಸ್ವಾಧೀನನೇ ಇಲ್ಲ. ಆತರ ಒಂದು 10 ನಿಮಿಷ ನನಗೆ ಆತರ ಆಗಿ ಆಮೇಲೆ ನಾನು ಪೂರ್ತಿ ನಮ್ ಕಣ್ಣು ಮುಚ್ಚಿದ್ರೆ ನಮ್ಗೆ ಕತ್ಲು ಕಾಣ್ಬೇಕು, ಹೌದಲ್ಲ ಮೇಡಮ್? ನನಗೆ ಎಲ್ಲಾ ಬೆಳಕು ಮತ್ತೆ ಕೆಂಪು, ಮತ್ತೆ ಅದರಲ್ಲಿ ನಾನು ಹೋಗ್ತಾ ಇದ್ದೀನಿ ಫುಲ್ಲು ಬಹಳಷ್ಟು ಸ್ಪೀಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ 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 ಏನಾಯ್ತು ಅಂತಂದ್ರೆ
ಅಲ್ಲಿ ಎಲ್ಲಾ ಒಂದು ಬಹಳಷ್ಟು ನಾನು ಗಾಳಿಯಲ್ಲಿ ಹೋಗ್ತಾ ಇದ್ದೀನಿ. ಯಾವ ರೀತಿ ನಾವು ಕ್ಯಾಮ್ರಾ ಈ ತರ ಇಟ್ಕೊಂಡ್ರೆ ಹೆಂಗ್ ಎಲ್ಲಾ ಕಾಣ್ತದೋ ಅದೇ ತರ ನಾನು ಬಹಳ ವೇಗವಾಗಿ ಹೋಗ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಅವ್ರು ಏನೋ ಒಂದ್ ಮಂತ್ರ ಹೇಳ್ಕೊಂತ ಒಂದು ಯಾವ ರೀತಿ ಯಜ್ಞ ಮಾಡ್ತಾರಲ್ಲ ಮೇಡಮ್, ಆ ರೀತಿ ಮಾಡ್ತಾ ಇದ್ದಾರೆ. ನನಗೆ ಇದು ಹೇಗೆ ಇದು ಸಾಧ್ಯ? ನಾನು ಎಷ್ಟು ಬಿಡ್ ನಾ ಎಲ್ಲಿ ಬಂದ್ಬಿಟ್ಟಿನಿ ಅಂತ ನನ್ ಡೌಟ್ ಬಂದು ಆ ಪೂರ್ತಿ ಭಯ ಬಂದು ಕಣ್ ತೆರೆದ್ಬಿಟ್ಟಿನಿ ಮೇಡಮ್. ಕಣ್ ತೆರೆದು ನೋಡ್ತೀನಿ ವಾಪಸ್ಸು ನಾನು ಇಲ್ಲಿ ಕುಂತ್ಕೊಂಡಿದೀನಿ. ನನ್ ಜೊತೆ ಧ್ಯಾನ ಕುಂತಾರೆಲ್ಲ ಹೋಗ್ಬಿಟ್ರ ಮೇಡಮ್. ರಾತ್ರಿ ಟೈಮಲ್ಲಿ ಧ್ಯಾನ ಕುಂತಾರೆಲ್ಲ ಹೋಗ್ಬಿಟ್ರೆ ನಾನು ಒಬ್ಬನೇ ಇದೀನಿ. 1:30 2 ಗಂಟೆ ಆಗೈತೆ ಮೇಡಮ್ ನೈಟು. ಅವತ್ತು ಅಲ್ಲೇ ಇದೀನಿ ನಾನು. ಹಿಂಗ ಆಗ್ಬಿಟ್ಟತೆ. ಮತ್ತೆ ಎದ್ದು ನೋಡ್ತೀನಿ ಎಲ್ಲಾ ನನಗೆ ಗೊತ್ತಿಲ್ದೇನೆ ನಾನು ಹಿಂಗ್ ಧ್ಯಾನ ಕುಂತಾಗ ಇಲ್ಲೆಲ್ಲ ಬಾಯಿ ಮುಖಾಂತರ ಎಲ್ಲ ಜೊಲ್ ಬರತ್ತ ಎಲ್ಲಾ ಹಿಂಗ್ ಕೆಳಗಡೆ ಆಗ್ಬಿಟ್ಟಿದೆ. ಮತ್ತೆ ಪೂರ್ತಿ ಬೆವ್ರು ಆಗ್ಬಿಟ್ಟಿದ್ದೀನಿ ನಾನು ಮೇಡಮ್. ವಿತಿನ್ 10 ನಿಮಿಷ 20 ನಿಮಿಷದಲ್ಲೇ ಪೂರ್ತಿ ಬಾಡಿ ಎಲ್ಲ ಬೆವ್ರು ಆಗ್ಬಿಟ್ಟದೆ ಮೇಡಮ್. ಅವಾಗ ಎದ್ದು ಹೊರಗಡೆ ಬಂದೆ. ಬಹಳಷ್ಟು ಭಯ ಆಗಿ ನಾ ಎಲ್ಲಿ ಬಂದಿನಪ್ಪ, ಇವ್ರು ನನ್ನ ಬಿಡಂಗಿಲ್ಲ ಅಂತಂದು ಮತ್ತೆ ಕೆಳಗಡೆ ಬಂದು ಸುಮ್ನೆ ಮಲ್ಕೊಂಡ್ಬಿಟ್ಟೆ ಮೇಡಮ್. ಈ ರೀತಿ ಒಂದು ವಿಶೇಷವಾಗಿ ನನಗೆ ಆ ಒಂದು ಆಗಿರ್ತಕ್ಕಂಥ ಅನುಭವ. ಈ ಅನುಭವಕ್ಕೋಸ್ಕರ ಮತ್ತೆ ಒಂದ್ 2-3 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾದ್ರೂ ಕೂಡ ಆ ಸ್ಥಿತಿಯಲ್ಲಿ ಹೆಂಗಿತ್ತು ಮೇಡಮ್ ನನ್ ಮೈಂಡ್ ಅಂದ್ರೆ ಬಹಳಷ್ಟು ಹಗುರವಾಗಿದೆ ಮೇಡಮ್. ಅಂದ್ರೆ ಈಗ ನಾವು ಈಗ ಅಟ್ಲೀಸ್ಟ್ ನಾವು ಬಾಡಿ ಹಿಂಗ್ ನಡಿಬೇಕಂದ್ರೆ ಒಂದ್ ಏನು ಕೈ ಕಾಲ ಒಂದು ವೇಟ್ ಏನ್ ಕಾಣಿಸತ್ತಲ್ಲ, ಅಲ್ಲಿ ಏನು ವೇಟೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಬಹಳ ಅಂದ್ರೆ ಎಷ್ಟು ತೇಲಾಡ್ತಿದ್ದೀನಿ ಗಾಳಿಯಲ್ಲಿ. ಇನ್ನು ಬೆಸ್ಟ್ ಅರ್ಥ ಆಗ್ಬೇಕಂದ್ರೆ ನಾವು ಜೋಕಾಲಿ ಆಡೋ ಸಮಯದಲ್ಲಿ ಮೇಲಿಂದ ಕೆಳಗಡೆ ಬರೋ ಟೈಮಲ್ಲಿ ಯಾವ ರೀತಿ ಒಂಥರ ಎಷ್ಟು ಹಗುರ ಅನ್ಸತ್ತೋ ಆ ರೀತಿ ಒಂದು ಘರ್ಷಣೆ ಯಾವ ರೀತಿ ಇರ್ತದೋ ಆ ಒಂದು ಘರ್ಷಣೆ ನನ್ನಲ್ಲಿ ಇತ್ತು. ಮತ್ತೆ ಇನ್ನೊಂದ್ ಏನಂತಂದ್ರೆ ಆ ಸಮಯದಲ್ಲಿ ಒಂದು ಆನಂದ ಅಂದ್ರೆ ಎಲ್ಲಾ ಶಕ್ತಿ ನನ್ನ ಹತ್ರನೇ ಇದಾವ, ನಾನು ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥ ಪ್ರಸನ್ನತೆ ಒಂದು 10 ನಿಮಿಷ ನನ್ನಲ್ಲಿತ್ತು ಮೇಡಮ್. ಆ ಒಂದು ಪ್ರಸನ್ನತೆ ನನಗೆ ಅಲ್ಲಿ ಕಾಣ್ತು. ಆಮೇಲೆ ಮತ್ತೆ ಏನು ಇಲ್ಲ ಅಲ್ಲಿ, ಏನೇನೇನೇ ಇಲ್ಲ ಮೇಡಮ್ ಅಲ್ಲಿ. ಬರೀ ಆನಂದ ಬಿಟ್ರೆ ಬೇರೆ ಏನಿಲ್ಲ ಅಲ್ಲಿ. ನಾನು ಇಲ್ಲ, ಯಾರು ಇಲ್ಲ, ಪಕ್ಕದವ್ರು ಇಲ್ಲ, ಏನಿಲ್ಲ ಅಲ್ಲಿ. ಆ ಇನ್ನೊಂದು ಯಾವ್ದೋ ದುಃಖ ಇಲ್ಲ. ಸುಮ್ನೆ ಇದೀನಿ, ಆನಂದವಾಗಿದ್ದೀನಿ. ನನ್ ಕೈಲಿ ಆಗ್ಲಾರ್ದ ಕೆಲ್ಸ ಯಾವುದೂ ಇಲ್ಲ ಅನ್ನೋ ತರ ಆ ಒಂದು ಸ್ಥಿತಿಲಿ ಇದೀನಿ. ಯಾರಾದ್ರೂ ಏನಾದ್ರು ಕೇಳಿದ್ರೆ ತಥಾಸ್ತು ಯಾವ ರೀತಿ ಹೇಳ್ತಾರಲ್ಲ ಮೇಡಮ್ ದೇವ್ರು, ಆ ರೀತಿ ಹಿಂಗ್ ಕೊಟ್ಟು ಬಿಡಕ್ ಕೂಡ ಅದ್ರ ರೆಡಿ ಇದೀವಿ. ಆ ಒಂದು ಸ್ಥಿತಿ ನನಗೆ ಆ ಸಮಯದಲ್ಲಿ ಬಂದಿತ್ತು ಮೇಡಮ್. ಮತ್ತೆ ಈಗ ನಾನು ಆ ಸ್ಥಿತಿನ ನೆನ್ಸ್ಕೊಂತಾ ಇರ್ತೀನಿ ಅವಾಗವಾಗ. ಆ ಸ್ಥಿತಿ ಇತ್ತಲ್ಲಪ್ಪ ಹೆಂಗಿತ್ತು, ಚೆನ್ನಾಗಿತ್ತು, ಮತ್ತೆ ಯಾವಾಗ ಬರ್ತದ ಅಂತ ನಾನು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಸ್ಥಿತಿ ನನಗೆ ಗೊತ್ತಿರ್ಲಾರ್ದೇನೆ ಆ ಒಂದು ಸ್ಥಿತಿ ಅವತ್ತು ಸೇರ್ಕೊಂಡಿದ್ದೆ. ಆ ಇದು ನನಗೆ ಅವಾಗ ಗೊತ್ತಾಯ್ತು ನನಗೆ ಧ್ಯಾನ ಅಂತಂದ್ರೆ ಇಷ್ಟೇ ಅಲ್ಲ, ಇನ್ನು ನಾವು ಆಲೋಚನೆಗಳನ್ನ ಬಂದ್ ಮಾಡ್ಕೊಂಡು ಇನ್ನು ಹಂಗೆ ಸಾಧನೆ ಮಾಡ್ತಾ ಹೋದ್ರೆ ಅಲ್ಲಿ ಒಂದು ಏನೋ ಒಂದು ಹೊಸ ಒಂದು ವಿಷಯಗಳು ತಿಳ್ಕೊಬಹುದು. ಅಲ್ಲಿ ಒಂದು ಪ್ರಯಾಣ ಮಾಡ್ಬೋದು, ಅಂತರ್ ಪ್ರಯಾಣ ಮಾಡ್ಬೋದು, ಹೊಸ ವಿಷಯ ತಿಳ್ಕೊಬಹುದು, ಹೊಸ ಮಾಸ್ಟರ್ಗಳನ್ನ ತಿಳ್ಕೊಬಹುದು. ಆ ಅವಾಗ ನನಗೆ ಅನುಭವ ಆಯ್ತು. ಓ ಸಾರ್ ಹೇಳಿದ್ ಕರೆಕ್ಟ್ ಇದೆ, ಪತ್ರಿ ಸಾರ್ ಹೇಳಿದೆ ಅನುಭವ ಈ ತರ ಆಗ್ತಾ ಇದಾವ, ಈ ತರ ಹೇಳಿದ್ ಕರೆಕ್ಟ್ ಐತಪ್ಪ, ಇದು ನಾನ್ ನಂಬಬಹುದು ಅಂತ ಅವಾಗ ನನಗೆ ಪರ್ಫೆಕ್ಟ್ ಆಗಿ ನನಗೆ ಕ್ಲಾರಿಟಿ ಬಂತು ಮೇಡಮ್. ಅವಾಗಿಂದ ನನಗೆ ಗೊತ್ತಿಲ್ಲಾರ್ದೇನೆ ಅವಾಗಿಂದ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಇಲ್ಲ ಮೇಡಮ್. ನನಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಲೈಕ್ ಯಾವ ರೀತಿ ಅಂದ್ರೆ ಯಾವ್ದೋ ಒಂದು ಅಣ್ಣವ್ರ ಮುಖಾಂತರ ಆಗ್ಲಿ, ಪುಸ್ತಕದ ಮುಖಾಂತರ ಆಗ್ಲಿ, ಮತ್ತೆ ನನ್ನೊಳಗಡೆನೆ ಯಾವ್ದೋ ಒಂದು ರೀತಿಯಿಂದ ಆಲೋಚನೆ ಬರೋದಾಗ್ಲಿ, ಅಥವಾ ಯಾವ್ದೋ ಒಂದು ಮೊಬೈಲ್ ನೋಡ್ತಾ ಸಮಯದಲ್ಲಿ ಯಾವ್ದೋ ಒಂದು ನನಗೋಸ್ಕರನೇ ರೆಡಿ ಆಗಿತ್ತೇನೋ ಅನ್ನೋ ತರ ಒಂದು ಮೆಸೇಜ್ ಆಗ್ಲಿ. ಸೊ ಆ ರೀತಿ ಉತ್ತರಗಳು ನಮ್ಗೆ ಸಿಗ್ತಾನೆ ಇದಾವೆ. ಜೊತೆಗೆ ಸೇವೆ ಕೂಡ ಮಾಡ್ತಾ ಇದೀವಿ. ಸೇವೆ ಅಂತಂದ್ರೆ ಎಲ್ಲಾ ರೀತಿಯಿಂದ ಸೇವೆ ಮಾಡ್ತಾ ಇದೀವಿ ನಾವು. ಪತ್ರಿಜಿ ವೆಜ್ ಅಂತಂದು ಒಂದು ನಾವೇ ಒಂದು ಗಿರ್ಮಿಟ್ ಇಟ್ಕೊಂಡಿದೀವಿ ಮೇಡಮ್. ಗಿರ್ಮಿಟ್ ಅಂಗಡಿ ನಡೆಸ್ತಾ ಇದೀನಿ ನಾನೇ ಬಳ್ಳಾರಿಯಲ್ಲಿ. ಒಂದು ಗಿರ್ಮಿಟ್ ವೆಡ್ ಅಂದ್ರೆ ನೋ ಗಾರ್ಲಿಕ್. ಆ ಒಂದು ನಾವು ಬೇಲ್ ತಿಂತೀವಲ್ಲ ಮೇಡಮ್, ಅದೇ ತರ ಗಿರ್ಮಿಟ್ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಆ ಗಿರ್ಮಿಟ್ ನ ನಾವು ಬಳ್ಳಾರಿಯಲ್ಲಿ ಮಾಡ್ತಾ ಇದೀವಿ. ಅದ್ರಲ್ಲಿ ನೋ ಗಾರ್ಲಿಕ್ ಕಾನ್ಸೆಪ್ಟ್. ಅದ್ರಲ್ಲಿ ಬೆಳ್ಳುಳ್ಳಿ ಹಾಕಂಗಿಲ್ಲ. ವಿಶೇಷವಾಗಿ ಧ್ಯಾನಿಗಳು ಹೊರಗಡೆ ಏನಾದ್ರು ತಿನ್ಬೇಕಂತ ಅನ್ಕೊಂಡ್ರೆ ನಾವು ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಧ್ಯಾನಿಗಳಿಗೆ ಉಪಯೋಗ ಆಗ್ಬೇಕಂತ ಅನ್ಕೊಂಡು ಹೊಸದಾಗಿ ಏನೋ ಶಾಪಿಂಗ್ ಗೀಪಿಂಗ್ ಬಂದಾಗ ಅವ್ರಿಗೆ ಉಪಯೋಗ ಆಗ್ಬೇಕಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ಅದು ಬಹಳಷ್ಟು ಸ್ಪ್ರೆಡ್ ಆಗಿದೆ ನಮ್ಮ ಬಳ್ಳಾರಿಯಲ್ಲಿ. ಎಷ್ಟೋ ಜನ ಲೈಕ್ ಮಾಡ್ತಾರ ಆ ಟೇಸ್ಟ್ ನ. ಎಷ್ಟೋ ಜನ ಟೇಸ್ಟ್ಗೋಸ್ಕರ ಗಾರ್ಲಿಕ್ ಬೆಳ್ಳುಳ್ಳಿ ಬಹಳಷ್ಟು ಜನ ಉಪಯೋಗಿಸ್ತಾರೆ. ಆದ್ರೆ ನಾವು ಬೆಳ್ಳುಳ್ಳಿ ಇಲ್ದೇನೆ ಬಹಳಷ್ಟು ಟೇಸ್ಟ್ ಆಗಿ ಮಾಡಿ ಆ ಒಂದು ವಿಶೇಷವಾದ ಅದೊಂದು ತಿಂಡಿ ಬಹಳ ಜನಕ್ಕೆ ಇಷ್ಟ ಆಗಿ ಇವಾಗ ನಡೀತಾ ಇದೆ. 2 ವರ್ಷ ಆಯ್ತು ಮೇಡಮ್ ಅದು ನಡೀತಾ ಇದೆ. ಯಾರಾದ್ರೂ ಬಂದ್ರೆ ಅಲ್ಲಿ ಪಿರಮಿಡ್ ಕ್ಯಾಪ್ಸ್ ಹಾಕಿದೀವಿ ನಾವು. ಅಲ್ಲಿ 4 ಕಡೆಗೆ ಬಂಡಿಗೆ ಎಲ್ಲ ಪಿರಮಿಡ್ ಕ್ಯಾಪ್ಸ್ ಹಾಕಿದೀವಿ. ಬರ್ತಾರ, ಕೇಳ್ತಾರೆ ಏನಿದು ಪಿರಮಿಡ್ ಅಂತ ಕೇಳ್ತಾರೆ. ಅವ್ರಿಗೆ ಧ್ಯಾನ ಪಾಂಪ್ಲೆಟ್ ಕೊಡ್ತಾ ಇರ್ತೀವಿ. ಮತ್ತೆ ನಮ್ಮ ಗುರುಗಳು ಬರ್ತ್ಡೇ ಇದ್ದಾಗ ಚಾಕ್ಲೇಟ್ಸ್ ಅಂತ ಹಂಚ್ತಾ ಇರ್ತೀವಿ.
ಚಾಕ್ಲೇಟ್ ಜೊತೆಗೆ ಮತ್ತೆ ಬುಕ್ಗಳನ್ನ ಕೊಡ್ತಾ ಇರ್ತೀವಿ. ಅಲ್ಲೆಲ್ಲ ನಮ್ ಕಾಲೇಜ್ ಹತ್ರ ಇಟ್ಟಿದೀವಿ ಮೇಡಮ್. ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೂ ಕೊಡ್ತಾ ಇರ್ತೀವಿ, ಧ್ಯಾನದ ಬಗ್ಗೆ ಹೇಳ್ತಾ ಇರ್ತೀವಿ. ಆ ಹುಡುಗರು ಹೇಳ್ತಾರೆ, ಅಣ್ಣ ಈ ಒಂದು ಇಲ್ಲಿ ಬಂದ್ ಕುಂತ್ಕೊಂಡ್ರೆ ಎದ್ದು ಹೋಗಕ್ ಮನ್ಸೇ ಬರಲ್ಲ, ಆ ರೀತಿ ಇಲ್ಲ ಐತೆ ಪ್ಲೇಸ್ ಚೆನ್ನಾಗೈತೆ. ಯಾಕಂದ್ರೆ ಆ ನಾಲ್ಕ್ ಕಡೆಗೆ ಒಂದು ಪಿರಮಿಡ್ ಹಾಕಿದೀವಿ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಈ ರೀತಿ ಒಂದು ಸೇವೆ ಕೂಡ ಆಗ್ತಾ ಇದೆ ಮೇಡಮ್, ಕೆಲ್ಸನೂ ಆಗ್ತಾ ಇದೆ. ಆ ಜೊತೆಗೆ ನಮ್ಗೆ ಬೇರೆ ಬೇರೆ ನಮ್ಮೂರಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮೂರಲ್ಲಿ ವಿಶೇಷವಾಗಿ ಮಂಡಲ ಧ್ಯಾನಗಳು ಮಾಡ್ತಾ ಇರ್ತೀವಿ. ನಿನ್ನೆ ಸೆಷನ್ ಅಲ್ಲಿ ಕೂಡ ಗಣೇಶನ್ ಅವರು ಅವ್ರು ಧ್ಯಾನ ಮಾಡ್ತಾ ಅವರಲ್ಲೇ ಕುಂತ್ಕೊಂಡಿದ್ರು, ಅಲ್ಲಿ ಕೂಡ ನೋಡಿದೀವಿ. ಸೊ ಇದೇ ತರ ನಾವು ಊರಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಹೊಸ ಹೊಸ ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡ್ತೀವಿ ಮೇಡಮ್ ನಾವೇ. ಗಣೇಶನ್ ಅವ್ರ ಹೇಳ್ದಂಗೆ ನಾವು ಚಿಕ್ಕವರಿದ್ದಾಗ ಸೈಕಲ್ ತಗೊಂಡು ಮನೆ ಮನೆಯಲ್ಲಿ ಹೋಗಿ ಹೇಳ್ತಾ ಇದೀವಿ ಮೇಡಮ್. ಯಾರಾದ್ರೂ ಮನೇಲಿ ಆರಾಮಿಲ್ಲ ಅಂತಂದ್ರೆ ಅವ್ರ ಮನೇಲಿ, ಅಕ್ಕ ನೀವು ಧ್ಯಾನ ಮಾಡ್ರಿ ಕಂಪಲ್ಸರಿ ಆರಾಮ ಆಗುತ್ತೆ, ಒಂದು 11 ದಿನ ಧ್ಯಾನ ಮಾಡಂತ ನಾವು ಅವ್ರಿಗೆ ಹೇಳ್ತಾ ಇದೀವಿ ಮೇಡಮ್. ಅವ್ರು ಹೇಳ್ದ ಅವ್ರು ಹೌದಾ ಇವ್ರು ಏನೋ ಹೇಳ್ತಾರ ಬಿಡು ಅಂತ ಕೇಳಂತ ಮಾಡ್ತಿದೀವಿ. ಸ್ವಲ್ಪ ದಿನದಲ್ಲಿ ಅವ್ರ ಮನೇಲಿ ಆರಾಮ ಆಗ್ತಾ ಇತ್ತು. ಮತ್ತೆ ನಾವು ಅವ್ರಾದ್ಮೇಲೆ ನೆಕ್ಸ್ಟ್ ಬೇರೆ ಮನೇಲಿ ಧ್ಯಾನ ಮಾಡ್ತಾ ಇದೀವಿ. ಈ ರೀತಿ ನಾವು ಸಣ್ಣವರಿದ್ದಾಗ ಬಹಳ ಉತ್ಸಾಹದಿಂದ ಈ ರೀತಿ ಮಾಡಿ, ಸೇವೆ ಕೂಡ ಆನಂದ ಇದೆ ಅದರಲ್ಲಿ. ಮತ್ತೆ ರೀಸೆಂಟ್ ಆಗಿ ನಾವು ಮೊನ್ನೆ ವಾರ್ಷಿಕೋತ್ಸವ ಕೂಡ ಮಾಡಿದ್ವಿ ಮೇಡಮ್, ಪಿರಮಿಡ್ ವಾರ್ಷಿಕೋತ್ಸವ ನಮ್ಮ ಪಿರಮಿಡ್. ಅಲ್ಲಿ ಕೂಡ ಒಂದು ವಿಶೇಷ ಆನಂದ. ಈ ಒಂದು ನಾವೇನ್ ಲೋಕ ಕಲ್ಯಾಣಕ್ಕೋಸ್ಕರ ನಾವೇನ್ ಕೆಲಸ ಮಾಡ್ತಾ ಇರ್ತೀವಿ ಮೇಡಮ್, ವಿಶೇಷವಾಗಿರ್ತಕ್ಕಂಥ ಆನಂದ ಬರ್ತಾನೆ ಇರ್ತದೆ. ಅದು ನಾವ್ ಅದನ್ನ ಆ ವರ್ಣಿಸಕ್ ಆಗಲ್ಲ, ಮತ್ತೆ ಅದನ್ನ ಹೇಳಕ್ ಆಗಲ್ಲ. ಯಾವ ರೀತಿ ನಾವು ಒಂದು ಯಾವ್ದು ಗುಲಾಬ್ ಜಾಮ್ ಅಥವಾ ಯಾವ್ದೋ ಒಂದು ಸ್ವೀಟ್ ತಿಂದಾಗ ಅದನ್ನ ಹಿಂಗ್ ಬರ್ದು ತೋರ್ಸು ಈ ತರ ಇರುತ್ತಂತ ಅಂದ್ರೆ ಯಾವ ರೀತಿ ಹೇಳಕ್ ಆಗಲ್ವೋ, ಈ ಒಂದು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸೇವೆಯಲ್ಲಿ ಅಥವಾ ಈ ಒಂದು ಬೇರೆ ಬೇರೆ ಕೆಲಸದಲ್ಲಿ ಸಿಗತಕ್ಕಂಥ ಆನಂದಗಳನ್ನ ಹೇಳಲಿಕ್ಕೆ ಆಗಲ್ಲ. ಅವರು ನೀವು ಆ ಒಂದು ಕೆಲಸದಲ್ಲಿ ಮಾಡಿದಾಗ ನಿಮ್ಗೆ ಆ ಒಂದು ಅನುಭವ ಸಿಕ್ಕ ಮೇಲೆ ನಿಮ್ಗೆ ಗೊತ್ತಾಗ್ತದೆ, ಓ ಇಷ್ಟು ಆನಂದ ಇರ್ತದ ಅಂತ. ಒಂದು ಚಿಕ್ಕ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಮೇಡಮ್. ನಮ್ಮ ಆನಂದರಾಜ್ ಅಣ್ಣವರು ಅವರು ಒಂದು ಮಾರ್ಗದರ್ಶನದಲ್ಲಿ, ಗಣೇಶ್ ಅಣ್ಣವ್ರ ಅವ್ರ ಮಾರ್ಗದರ್ಶನದಲ್ಲಿ ನಾವೇ ಒಂದು ಪ್ಲಾನ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಮೇಡಮ್. ಅದ್ರಲ್ಲಿ ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ ಆಯ್ತು ಮೇಡಮ್. ಆ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಮುಗಿಯೋ ತನಕ ನಮ್ಮಲ್ಲಿ ವಿಶೇಷ ವೈಬ್ರೇಷನ್ ಹೆಂಗ್ ಅಂತಂದ್ರೆ ಮೇಡಮ್, ನಾ ಎಲ್ಲೇ ತಿರ್ಗಾಡ್ಲಿ ಇಲ್ಲೆಲ್ಲ ಸುಮ್ನೆ ಜುರ್ಮು ಜುಮ್ಮು ಜುಮ್ ಅಂತ ಮೇಡಮ್. ಎಲ್ಲ ತಲೆಗೆಲ್ಲ ಜುಮ್ ಜುಮ್ ಅಂತೆ. ಇಲ್ಲಿ ಎಲ್ಲ ಏನಿದೆ ಇಲ್ಲಿ ಕೂಡ ಸುಮ್ನೆ ಯಾರೋ ಒಂದು ಏನೋ ಒಂಥರ ವೈಬ್ರೇಷನ್, ಇಲ್ಲಿ ಒಂಥರ ಒಂದು 10 ನಿಮಿಷ ಹಿಂಗ್ ವೈಬ್ರೇಷನ್ ಆಗೋದು. ಮತ್ತೆ ಆ ಮತ್ತೆ ಎಲ್ಲ ನಡ್ತಾ ಇದ್ರೆ ಇನ್ನು ಎಲ್ಲಿ ನಾವ್ ಎಷ್ಟು ನಡೆದಿವಿ ನಮಗೆ ಗೊತ್ತಿಲ್ಲ. ನಡೆಯೋದು ಅಲ್ಲಿಗೆ ತಿರ್ಗಾಡೋದು, ಇಲ್ಲಿಗೆ ತಿರ್ಗಾಡೋದು, ಅದು ಮಾಡಿದ್ವಿ ಎಲ್ಲ ಮಾಡ್ತಾನೆ ಇದೀವಿ. ಆದ್ರೆ ನಮಗೆ ಮಾಡ್ತಾ ಮಾಡ್ತಾ ಶಕ್ತಿ ಬರ್ತಾನೆ ಐತೆ ಹೊರತಾಗಿ ಟಯರ್ಡ್ ಆಗಿಲ್ಲ ಮೇಡಮ್. ಟಯರ್ಡ್ನೆಸ್ ಕಂಡಿಲ್ಲ ನಮ್ಗೆ ಅಸಲು. ಬೇರೆ ನಾವ್ ಏನಾದ್ರು ಒಂದು ಕೆಲ್ಸಕ್ಕೆ ಅಥವಾ ನಾವ್ ಏನಾದ್ರು ಮಾಡಿದಾಗ ಸ್ವಲ್ಪ ಕೆಲ್ಸಕ್ಕೆ ಟಯರ್ಡ್ನೆಸ್ ಆಗಿ ಬಂದ್ ಮನೇಲಿ ಜಲ್ದಿ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಅವತ್ ನಮ್ಗೆ ಟಯರ್ಡ್ ಆಗಿಲ್ಲ. ನಾವು ರಾತ್ರಿ 11 ಗಂಟೆ ತನಕ ಮಾತಾಡಿದ್ವಿ ಮೇಡಮ್ ಫೋನಲ್ಲಿ. ಮತ್ತೆ ಹಂಗಾಯ್ತು ಹಿಂಗಾಯ್ತು ಚೆನ್ನಾಗಾಯ್ತು ಅಂತ ಖುಷಿಯಿಂದ ಹಂಚ್ಕೊಂಡಿದೀವಿ ಮೇಡಮ್. ಈ ರೀತಿ ಇದೊಂದು ಅನುಭವ. ಇನ್ನೂ ಒಂದ್ ಏನಂತಂದ್ರೆ ಸತ್ಸಂಗ ಮೇಡಮ್. ಸತ್ಸಂಗ ನಾನು ಬಹಳಷ್ಟು ನನಗೆ ಇಷ್ಟ ಅಂದ್ರೆ ಸತ್ಸಂಗ ಮೇಡಮ್, ಬಹಳ ತುಂಬಾ ಇಷ್ಟ ನನಗೆ ಸತ್ಸಂಗ ಅಂತಂದ್ರೆ. ಈ ಒಂದು ಸತ್ಸಂಗನ ನಾನು ಎಷ್ಟು ಮಾಡ್ತಾ ಇರ್ತೀನಿ ಮೇಡಮ್. ನನಗೆ ಪರಿಚಯ ಇರೋರ್ ಜೊತೆಗೆ ಮತ್ತೆ ಹೊಸಬರು ಯಾರಾದ್ರೂ ಇವಾಗ ಗೊತ್ತಾದ್ರೆ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಮೇಡಮ್. ಈ ಒಂದು ಆತ್ಮಜ್ಞಾನ ಬಗ್ಗೆ ಮಾತಾಡೋ ಸಮಯದಲ್ಲಿ ಈ ನಮ್ಮಲ್ಲಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಹನುಮಂತರಾವ್ ಸರ್ ಇದಾರೆ ಮೇಡಮ್. ಹನುಮಂತರಾವ್ ಸರ್ ಅಂತ ಇದಾರೆ, ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಅವರು ಜೈಲಲ್ಲಿ ಹೇಳ್ತಾರೆ ಮೇಡಮ್ ಧ್ಯಾನ ಬಗ್ಗೆ. ಜೈಲಲ್ಲಿ ಕೈದಿಗಳಿಗೆ ಹೋಗಿ ಅವ್ರಿಗೆ ಧ್ಯಾನ ಮಾಡಿಸಿ, ಅವ್ರಿಗೆ ಅಲ್ಲೇ ಪಿರಮಿಡ್ ಕೂಡ ಇದೆ, ಬಳ್ಳಾರಿ ಜೈಲಲ್ಲಿ ಪಿರಮಿಡ್ ಇದೆ ಮೇಡಮ್. ಈ ರೀತಿ ಅವರು ಮಾಡ್ತಾ ಇರ್ತಾರೆ. ನಮ್ಮನ್ನು ಕೂಡ ಒಂದ್ಸರಿ ಕರ್ಕೊಂಡು ಹೋಗಿದ್ರು ಜೈಲಲ್ಲಿ, ಹೋಗಿ ಎಲ್ಲ ಧ್ಯಾನ ಹೇಳಿದ್ವಿ ಮೇಡಮ್. ಇದೇ ರೀತಿ ಒಂದು ಆಲೂರು ಅಂತ ಇದೆ ಬಳ್ಳಾರಿಯಲ್ಲಿ, ಬಳ್ಳಾರಿ ಮುಖಾಂತರ ಒಂದು ಆಲೂರು ಅಂತ ಇದೆ, ಅಲ್ಲಿಗೆ ಧ್ಯಾನ ಪ್ರಚಾರ ಮಾಡಕ್ ಹೋಗಿದ್ವಿ ನಾವು. ಸಾರು ನಾವು ಇಬ್ರು ಹೋಗಿದ್ವಿ, ಹೋಗೋಣ ಬಾಪ ಅಂತ ಹೇಳಿದ್ರು. ಹೋಗಿ ಕಾರಲ್ಲಿ ಬರೋ ಸಮಯದಲ್ಲಿ ನಾವು ಮಾತಾಡ್ಕೊಂತ ಬಂದಿವಿ ಮೇಡಮ್. ಅಂದ್ರೆ ಏನ್ ಮಾತಾಡ್ಕೊಂತ ಬಂದಿವಿ ಅಂತಂದ್ರೆ, ಒಂದು ಹೊಸ ಹೊಸ ಈ ತರ ಹೇಳಿದ್ರೆ ಪತ್ರಿಜಿ ಸಾರ್ ಕಾನ್ಸೆಪ್ಟ್ ಬಗ್ಗೆ, ಮತ್ತೆ ವಿಷಯ ಬೇರೆ ಬೇರೆ ಸಾರ್ಗಳ ಬಗ್ಗೆ ಕಾನ್ಸೆಪ್ಟ್, ಒಂದು ಜ್ಞಾನಿಗಳ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ತಾ ಬರ್ತಾ ಇದ್ರೆ, ಅಲ್ಲಿ ನಾವು 1 ಅವರ್ 2 ಅವರ್ ನಾವು ಕಾರಲ್ಲಿ ಜರ್ನಿ ಮಾಡಿವಿ. ವಿಶೇಷವಾಗಿ ಅದು ಎಲ್ಲಿಗೆ ಸ್ಟೇಜ್ ಹೋಗೈತಪ್ಪ ಅಂದ್ರೆ, ನಮಗೆ ಗೊತ್ತಿಲ್ದಂಗೆನೆ ಎಷ್ಟೆಷ್ಟೋ ವಿಷಯಗಳನ್ನ ನಾವು ಹೊಸ 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 ವಿಷಯಗಳನ್ನ ಇದು ಕಾನ್ಸೆಪ್ಟ್ ನಾವು ಮಾತಾಡಿದ್ವಿ ಮೇಡಮ್. ಯಾವ ರೀತಿ ಇರ್ತದೆ, ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಆತ್ಮಜ್ಞಾನ ಬಗ್ಗೆ ಮೆಸೇಜ್ಗಳು ಅವರು ಎಂಟಿನೆಸ್ ಆಗ್ಬಿಟ್ರೆ ಮೇಡಮ್. ಮಾತಾಡ್ತಾ ಮಾತಾಡ್ತಾ ಅವರು ಎಂಟಿನೆಸ್ ಆಗ್ಬಿಡುತ್ತೆ ಮೈಂಡ್ ಅಲ್ಲಿ. ಅವಾಗ ಇನ್ನರ್ ಇಂದ ಕಾಸ್ಮಿಕ್ ಇಂದ ಯಾವ್ದೋ ಒಂದು ನಾಲೆಡ್ಜ್ ಬರ್ತದೆ, ನನಗೆ ಹೇಳ್ತಾ ಇದಾರೆ. ನಾನು ಅವ್ರಿಗೆ ಕೇಳ್ತಾ ಇದೀನಿ. ಅವ್ರು ಎಷ್ಟು ಹೇಳ್ತಾ ಇದಾರೆ ಅಷ್ಟು ನಾವು ಕೇಳ್ತಾ ಇದೀನಿ. ನಾನು ಆ ಒಂದು ನಾಲೆಡ್ಜ್ ನ ತಗೊಂಡ್ಮೇಲೆ ನಾನು ಕಾರಿಂದ ಇಳಿದು ಸಾರ್ ಮನೆಗೆ ಹೋದ್ರು, ನಾನು ಮನೆಗೆ ಬಂದೀನಿ ಮೇಡಮ್. ಮಿನಿಮಮ್ 5 ತಾಸು 5 ತಾಸುವರೆಗೆ ನನಗೆ ನಾನೇ ಧ್ಯಾಸ ಇಲ್ಲ ಮೇಡಮ್. ನನಗೆ ನನ್ನ ಹೆಸರು ಜ್ಞಾಪಕ ಇಲ್ಲ,
ನಾನು ಯಾರು ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ ಗೊತ್ತಿಲ್ಲ, ಸುಮ್ನೆ ಸಾರಂಗ ಅಲ್ಲಿ ಕಾರ್ ಇಳಿಸಿ ಬಿಟ್ಟಾರೆ, ಮನೆಗೆ ಬಂದಿದ್ದೀನಿ, ಕುಂತ್ಕೊಂಡಿದೀನಿ, ಮತ್ತೆ ಕೆಲ್ಸಕ್ಕೆ ಹೋಗಿದೀನಿ. ಸುಮ್ನೆ ನೋಡ್ತಾ ಇದೀನಿ, ಅವ್ರು ನೋಡಿ ನಗ್ತಾ ಇದೀನಿ. ಅವ್ರು ಏನಣ್ಣ ಸುಮ್ನೆ ನಗ್ತಾ ಇದೀನಿ, ಏನ್ ಹುಚ್ಚಿರುತ್ತಾ ಅಂತ ಕೇಳ್ತಿದಾರೆ ಮೇಡಮ್. ಆ ಹುಡುಗರು ಕೆಲಸ ಮಾಡೋ ಸಮಯ ನಾನು ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೇನೋ ಏನ್ ಮಾಡ್ಕೊಡ್ತಾ ಇದೀನಿ. ಮತ್ತೆ ಅವ್ರು ಮಾತಾಡ್ತಾ ಇದಾರೆ, ನನಗೆ ಮಾತಾಡೋದು ಸ್ವಲ್ಪೇ ಕೇಳಿಸುತ್ತೆ ಮೇಡಮ್. ಆ ಒಂದು ಇದೇನಾದ್ರು ಒಂದು ಅಣ್ಣ ಇಲ್ಲಿ ಬಾ ಅಣ್ಣ ಅಂತ ಕರೆದ್ರೆ ಸ್ವಲ್ಪ ಸಣ್ಣ ವಾಯ್ಸ್ ಎಲ್ಲ ಕೇಳಿಸುತ್ತೆ. ನನಗೆ ಏನು ಕೇಳಿಸ್ತಾ ಇಲ್ಲ, ಕಿವಿ ಎಲ್ಲ ಒಂಥರ ಎಲ್ಲಾ ಮಾಯದಲ್ಲಿ ಇದಾಗ್ಬಿಟ್ಟಿದೆ ಮೇಡಮ್. ಒಂದು 5 ತಾಸು ಆದ್ಮೇಲೆ ನನಗೆ ಎಚ್ಚರ ಆಗುತ್ತೆ ಮೇಡಮ್. ವಾಪಸ್ಸು ಓಹೋ, ನಾನು ಹಿಂಗ್ ಹೋಗಿದ್ದೆಲ್ಲ, ಆಲೂರ್ಗ್ ಹೋಗಿದ್ದೆಲ್ಲ, ಈ ಸಾರ್ ಹತ್ರ ಮಾತಾಡಿದ್ದೆ, ಓಕೆ ಹಿಂಗ ಅಂತ ನನಗೆ ಅವಾಗ ಒಂದು ಅರ್ಥ ಆಯ್ತು ಮೇಡಮ್. ನನಗೆ ಎಷ್ಟು ಶಕ್ತಿ ಅಂತಂದ್ರೆ 5 ತಾಸು ಹೊರಗಡೆ ನಾನು ಧ್ಯಾಸನೇ ಇಲ್ಲ, ಎಲ್ಲಾ ಕೆಲಸ ಮಾಡಿದೀನಿ ಮೇಡಮ್. ಬೈಕ್ ಓಡಿದೀನಿ, ಮತ್ತೆ ಬಂದಿನಿ, ಶಾಪ್ ಅಲ್ಲಿ ಉಳ್ಕೊಂಡಿದೀನಿ, ಎಲ್ಲಾ ಮಾಡ್ಕೊಂಡಿದ್ದೀನಿ. ಆದ್ರೆ ನನಗೆ ಏನೇನೇನೇನೇ ಇಲ್ಲ, ಮಾಯ ಅದು ಒಂಥರ ಏನ್ ಹೇಳ್ತಾರಲ್ಲ ಮೇಡಮ್, ಆ ಒಂದು ಇದ್ರಲ್ಲಿ ಮುಳುಗಿ ವಿಸ್ಮಯ ಬಿಟ್ಟಿದ್ವಿ ಮೇಡಮ್. ಅದ್ರಲ್ಲಿ ವಿಸ್ಮಯ ಅದು ವಿಸ್ಮಯ. ಅನುಭವ. ಹಾ ಹೇಳಿ ಸರ್. ಹೇಳಿ ಮೇಡಮ್, ಏನೋ ಹೇಳಿದ್ರಿ ನೀವು. ವಿಸ್ಮಯ ವಿಸ್ಮಯ, ಅದು ಏನು ಹಾ, ನಿಮ್ಗೆ ವಿಸ್ಮಯ. ಈ ರೀತಿ ನಾನು ನನಗೆ ಒಂದು ಕಂಡುಕೊಂಡೆ, ಧ್ಯಾನದಲ್ಲಿ ಆ ರೀತಿ ಒಂದು ಅನುಭವ ತಗೊಂಡೆ. ಎರಡನೇ ಸತ್ಸಂಗದಲ್ಲಿ ಈ ರೀತಿ ತಗೊಂಡೆ. ಮೂರನೇದು ಸೇವೆ ಮಾಡೋ ಸಮಯದಲ್ಲಿ ಈ ರೀತಿ ತಗೊಂಡೆ ಮೇಡಮ್. ಈ ಒಂದು 3 ನನಗೆ ವಿಶೇಷ ಅನಿಸ್ತು. ಅದಕ್ಕೋಸ್ಕರ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮೇಡಮ್, ಎಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಆಗ್ಲಿ, ಎಲ್ಲಿ ಒಂದು ಯಾರಾದ್ರೂ ಆ ನಿಮ್ ತರ ಏನಾದ್ರು ಒಂದು ಕೇಳೋದು ಅಥವಾ ಹೇಳೋದು ಅಥವಾ ಏನೋ ಇತ್ತಪ್ಪ ಅಂದ್ರೆ ಅದ್ರಲ್ಲಿ ನಮ್ಗೆ ಬಹಳಷ್ಟು ಇಷ್ಟ ಮೇಡಮ್. ನನಗೆ ಎಲ್ಲಿ ಸಿಗ್ಲಾರ್ದ ಆನಂದ ಇದ್ರಲ್ಲಿ ನನಗೆ ಸಿಗ್ತಾ ಇದೆ ಮೇಡಮ್. ಮತ್ತೆ ಹೊಸ ಹೊಸ ಒಂದು ಇವು ಕೂಡ ಮಾಡ್ತಾ ಇರ್ತೀವಿ ಮೇಡಮ್. ನಾನೇ ಒಂದು ಹೊಸ ಹೊಸ ಪ್ಲಾನ್ ಮಾಡ್ತಾ ಇರ್ತೀನಿ ಮೇಡಮ್. ಈಗ ಬಿಸಿಲು ಕಾಲ ಬಂತಲ್ಲ ಮೇಡಮ್, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ನಾನು ಒಂದು ಐಡಿಯಾ ಹೇಳಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ ಮೇಡಮ್. ರೋಡ್ ಪಕ್ಕದಲ್ಲಿ ಒಂದು ಗಡಿಗೆ ಟೈಪ್ ಇಟ್ಟು ಅದ್ರಲ್ಲಿ ನೀರ್ ಹಾಕಿ ಆ ಬ ನೀರಿನ ವ್ಯವಸ್ಥೆ ಮಾಡೋದು. ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಊರಲ್ಲಿ ಅವರು ಕೆಲಸ ಇರಲ್ಲ ಮೇಡಮ್. ಮೆಣಸಿನಕಾಯಿ ಆದ್ಮೇಲೆ ಏನು ಬೇಸಿಗೆ ಟೈಮಲ್ಲಿ ಕೆಲಸ ಅಷ್ಟೊಂದು ಏನು ಮನೇಲಿ ಇರ್ತಾರೆ, 4 ತಿಂಗಳು ಮನೇಲಿ ಇರ್ತಾರೆ. ಅವ್ರಿಗೆ ಕೂಡ ಹೇಳಿದೀನಿ ಮೇಡಮ್, ಇರ್ತಿ ಒಂದು ರೋಡ್ ಅಲ್ಲಿ ಒಂದು ಗಡಿಗೆ ತರ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಹೋಗೋರು ಬರೋರು ನೀರಿಗೋಸ್ಕರ ವೇಟ್ ಮಾಡ್ತಾರೆ, ಬಂದು ಕುಡಿಯಕ್ ಬರ್ತಾರೆ. ಅವ್ರಿಗೆ ಪಾಂಪ್ಲೆಟ್ ಕೊಟ್ಟು ಕೂಡ ಧ್ಯಾನದ ಬಗ್ಗೆ ತಿಳಿಸಬಹುದು. ಇಂಟ್ರೆಸ್ಟ್ ಇದ್ರೆ ಒಂದು 2x2 ಒಂದು ಪಿರಮಿಡ್ ಬರುತ್ತೆ ಮೇಡಮ್, ಒಂದು ಕ್ಯಾಪ್ ಸ್ಟ್ಯಾಂಡ್ ಪಿರಮಿಡ್ ಬರುತ್ತೆ. ಅಲ್ಲೇ ಇದ್ದು ಇಂಟ್ರೆಸ್ಟ್ ಅವ್ರು ತೋರಿಸಿದ್ರೆ ಧ್ಯಾನ ಬಗ್ಗೆ ತಿಳಿಸಿ ಕುಂದಿರ್ಸಿ ಧ್ಯಾನ ಮಾಡಿಸಿ, ಟಯರ್ಡ್ ಆಗಿರ್ತಾರಲ್ಲ ಮೇಡಮ್, ಧ್ಯಾನ ಮಾಡಿಸಿ ಕೂಡ ವಾಪಸ್ ಕಳಿಸ್ಬೇಕಂತ ಈಗ ಒಂದು ವಾರದಿಂದ ಮಾಡಿರ್ತಕ್ಕಂಥ ಹೊಸ ಪ್ಲಾನ್. ಮತ್ತೆ ಇನ್ನು ಬೇರೆ ಬೇರೆ ತರ ಕೂಡ ಪ್ಲಾನ್ ಮಾಡಿದ್ವಿ ಮೇಡಮ್. ಪ್ರೊಜೆಕ್ಟರ್ ಇರ್ತಲ್ಲ ಮೇಡಮ್, ಪ್ರೊಜೆಕ್ಟರ್ ಒಂದು ಗೋಡೆಗೆ ಬಿಡ್ತಕ್ಕಂಥ ಪ್ರೊಜೆಕ್ಟರ್. ಮೊನ್ನೆ ರೀಸೆಂಟ್ ಅಲ್ಲಿ ನಮ್ಮೂರಲ್ಲಿ ಕೂಡ ನಮ್ಮ ಅಣ್ಣವರೆಲ್ಲರೂ, ಆನಂದ್ ರಾಜ್ ಅವರು ಮತ್ತೆ ಇವರು ಒಂದೂರಣ್ಣರು ಇವರೆಲ್ಲರೂ ಸೇರಿ ಆ ಊರಲ್ಲಿ ಪ್ರೊಜೆಕ್ಟರ್ ನ ತಗೊಂಡ್ಬಂದು ಧ್ಯಾನದಲ್ಲಿ ಮುಖಾಂತರ ಸ್ಪಿರಿಚುವಾಲಿಟಿ ರಿಯಾಲಿಟಿ ಅಂತ ಒಂದು ವಿಡಿಯೋನ ಆ ಜನರಿಗೆ ತೋರಿಸೋದು ಮೇಡಮ್. ಹೇಳೋದಕ್ಕಿಂತ ತೋರಿಸಿ ಅವ್ರಿಗೆ ತಿಳಿಸುವಂತ ಒಂದು ಕಾರ್ಯಕ್ರಮ ಕೂಡ ಹೊಸದಾಗಿ ಮಾಡ್ತಾ ಇದೀವಿ. ಮತ್ತೆ ನಮ್ದು ನಮ್ದಂತ ನಡೀತಾ ಇದೆ ಬಂಡಿ, ಒಂದು ಶಾಪ್ ನಡೀತಾ ಇದೆ, ಅದ್ರ ಮುಖಾಂತರ ಕೂಡ ಧ್ಯಾನ ಪ್ರಚಾರ ಆಗ್ತಾ ಇದೆ. ಮತ್ತೆ ಯೂಟ್ಯೂಬ್ ಅಲ್ಲಿ ನಾವು ಒಂದು PSM ಹ್ಯಾಪಿ ವರ್ಲ್ಡ್ ಅಂತ ಚಾನೆಲ್ ಇದೆ, ಅದರಲ್ಲಿ ಕೂಡ ಒಂದು ವಿಶೇಷವಾಗಿ ಆ ರೀತಿ ಕೂಡ ತಿಳಿಸ್ತಾ ಇದೀವಿ. ಮತ್ತೆ ಈಗ ನಮ್ಮ ಸ್ವಂತ ಅಂತಂದ್ರೆ ನಾನು ಈಗ ಒಂದು ರೀಸೆಂಟ್ ಆಗಿ ಟೈಮ್ ಇದೆ ಮೇಡಮ್, ಇನ್ನ 20 ನಿಮಿಷ ಮೇಡಮ್ ಹಾ ಟೈಮ್. ಹ್ಮ್ ಹೇಳಿ ಸರ್, ಸೊ ಹೇಳಿ. ತಾವೆಲ್ಲ ಅಷ್ಟು ಚೆನ್ನಾಗಿ ಕೇಳೋದಕ್ಕೋಸ್ಕರ ಇವತ್ತಿನ ದಿನ ಒಂದು ಚರ್ಚೆ ಮಾಡೋಣ ಮೇಡಮ್. ಈಗ ನಮ್ಗೆ ಆ ನಾನು ರೀಸೆಂಟ್ ತಿಳ್ಕೊಂಡಿರ್ತಕ್ಕಂಥ ಧ್ಯಾನಮ್ಮ ಚಕ್ರದಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಾನೇ ಒಂದು ಗೊತ್ತಿರ್ಲಾರ್ದೇನೆ ಯಾವ್ದೋ ಒಂದು ಸ್ವಲ್ಪ ಆನಂದವಾಗಿರೋದು, ಸ್ವಲ್ಪ ಹೊತ್ತಾದ್ಮೇಲೆ ದುಃಖ ಬರೋದು, ಸ್ವಲ್ಪ ಹೊತ್ತಾದ್ಮೇಲೆ ಒಂಟಿತನ ಬರೋದು. ಈಗ ಇದು ಎಲ್ಲರಿಗೂ ಕಾಮನ್ ಆಗ್ತಾ ಇರುತ್ತೆ ಮೇಡಮ್. ನಾವು ಧ್ಯಾನ ಮಾಡಿದ್ರು ಕೂಡ ಏನಾಗ್ತಾ ಇರುತ್ತೆ ಅಂದ್ರೆ, ನಮಗೆ ಗೊತ್ತಿರ್ಲಾರ್ದೇನೆ ನಮ್ಗೆ ಏನಾಗ್ತಾ ಇರುತ್ತೆ ಅಂದ್ರೆ ಒಂಟಿತನ ಕಾಡ್ತಾ ಇರ್ತದೆ. ಮತ್ತೆ ನಮ್ಗೆ ಗೊತ್ತಿರ್ಲಾರ್ದೇನೆ ನಮ್ಗೆ ಯಾವ್ದೋ ಒಂದು ದುಃಖ ಕಾಣ್ತಾ ಇರ್ತದೆ ಮೇಡಮ್. ಯಾವ್ದೋ ರೀತಿಯಿಂದ ಒಂದು ಯಾವ್ದೋ ಒಂದು ರೀತಿಯಿಂದ ದುಃಖ ಕಾಣ್ತಾ ಇರ್ತದೆ, ಒಂಟಿತನ ಆಗ್ಲಿ, ಮತ್ತೆ ಸುಮ್ನೆ ಸಂತೋಷ ಆಗೋದು, ಸುಮ್ನೆ ದುಃಖ ಆಗೋದು, ಅಂದ್ರೆ ಮನಸ್ಸಿಗೆ ಒಂದು ಬದಲಾವಣೆ ಆಗ್ತಾ ಇರ್ತದೆ ಮೇಡಮ್. ಸೊ ಇದಕ್ಕೆ ಎಲ್ಲಾ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನನಗೆ ಅನುಭವ ಪೂರ್ವಕವಾಗಿ ಮತ್ತೆ ಒಂದು ಇನ್ನೊಬ್ರ ಮುಖಾಂತರ ತಿಳ್ಕೊಂಡಿರೋ ಒಂದು ನನ್ನ ಜೀವನದಲ್ಲಿ ಪರಮವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಇವಾಗ ನೀವು ನಮ್ಗೆ ಅವಕಾಶ ಕೊಟ್ರಿ ಹೇಳೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮೇಡಮ್. ಈ ಒಂದು ಜ್ಞಾನ ಯಾರು ಪರ್ಫೆಕ್ಟ್ ಆಗಿ ಶ್ರದ್ಧೆಯಿಂದ ಯಾರು ಕೇಳ್ತಾರೋ ಅವ್ರಿಗೆ ಮತ್ತೆ ಇನ್ನೊಂದ್ ದಿನದಲ್ಲಿ ಅವ್ರಿಗೆ ದುಃಖ ಇರಲ್ಲ ಮೇಡಮ್. ಅಷ್ಟು ಪರ್ಫೆಕ್ಟ್ ಇದೆ ಮೇಡಮ್ ಈ ಒಂದು ನಾಲೆಡ್ಜ್. ಸೊ ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿ ನಾವು ನೋಡೋಣ, ಒಂದು ಮಾಮೂಲಿ ಚರ್ಚೆ ಬದ್ಧವಾಗಿ ನೋಡೋಣ. ಈಗ ಎಲ್ಲದಕ್ಕೂ ಮೂಲ ಏನ್ ಮೇಡಮ್ ಅಂತಂದ್ರೆ, ಒಂಟಿತನ ಕಾಡೋದಕ್ಕೆ ಮತ್ತೆ
ಈ ಒಂದು ದುಃಖ ಆಗಕ್ಕೆ, ಸಂತೋಷ ಆಗಕ್ಕೆ ಎಲ್ಲಕ್ಕೆ ಕಾರಣ ಅಂದ್ರೆ ಒಂದು ಶಕ್ತಿ ಮೇಡಮ್. ಶಕ್ತಿ. ನಾವು ಯಾವಾಗ ಶಕ್ತಿಯ ಒಂದು ರೂಪವನ್ನು ಸರಿಯಾಗಿ ಕೂಲಂಕುಷವಾಗಿ ನಾವು ಯಾವಾಗ ಅರ್ಥ ಮಾಡ್ಕೊಂತೀವೋ ಅವಾಗ ನಾವೇನ್ ಮಾಡ್ಬೋದು, ಅದ್ಭುತವಾಗಿ ಜೀವಿಸ್ಬೋದು ಜೀವನದಲ್ಲಿ ಮೇಡಮ್. ಅದ್ಭುತವಾಗಿ ಜೀವಿಸ್ಬೋದು ಶಕ್ತಿಯ ಒಂದು ರೂಪ ತಿಳ್ಕೊಂಡ್ರೆ. ಶಕ್ತಿ ಹೇಗಿರ್ತದೆ, ಶಕ್ತಿ ಏನ್ ಕೆಲಸ ಮಾಡ್ತದೆ, ಏನ್ ನಮ್ಗೆ ಅದರಿಂದ ಉಪಯೋಗ ಅಂತ ನಾವ್ ಏನಾದ್ರು ಒಂದು ತಿಳ್ಕೊಂಡಿವಿ ಅಂತಂದ್ರೆ ಪ್ರತಿ ಕ್ಷಣ ಕೂಡ ಅದ್ಭುತವಾಗಿ ಪರಮಾನಂದ ಸ್ಥಿತಿಯಲ್ಲಿ ಕೂಡ ನಾವು ಜೀವಿಸ್ಬೋದು ಮೇಡಮ್. ನಾವು ಯಾವತ್ತು ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ಳಾರ್ದೇನೆ, ಶಕ್ತಿ ನಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇವೇ ಏನ್ ನಾವು ಇಷ್ಟೊತ್ತೇನ್ ಮಾತಾಡಿದಿವಲ್ಲ ಮೇಡಮ್, ದುಃಖ, ಅಶಾಂತಿ, ನೆಮ್ಮದಿ ಇರ್ಲಾರ್ತಕ್ಕಂಥದ್ದಾಗ್ಲಿ, ಒಂಟಿತನ ಆಗ್ಲಿ, ಏನ್ ಮಾಡಿದ್ರು ಏನಿಲ್ಲಲ್ಲಪ್ಪ ಅಂತಕ್ಕಂಥ ಬೇಸರ ಆಗ್ಲಿ, ಇವೆಲ್ಲ ನಮ್ಮನ್ನ ತಿಂತಾ ಇರ್ತಾವ ಮೇಡಮ್. ತಿಂತಾನೇ ಇರ್ತಾವ. ನಾವು ಏನೋ ಒಂದು ಈಗ ನಾವು ಎಕ್ಸಾಂಪಲ್ ಏನಂತಂದ್ರೆ ನಾವು ಈ ರೀತಿ ಮಾತಾಡ್ತಾ ಇದೀವಿ, ಈ ಒಂದು ಧ್ಯಾನದ ಬಗ್ಗೆ ಕೇಳ್ತಾ ಇದೀವಿ, ಇಷ್ಟು ಜನ ನಾವ್ ಇದೀವಿ, ಈ ಒಂದು ಸಮಯದಲ್ಲಿ ಇಷ್ಟು ಜನ ಇದೀವಿ ಅಂತಂದ್ರೆ ನಮ್ಗೆ ಈ ಟೈಮಲ್ಲಿ ಖುಷಿ ಇರ್ತದೆ ನಮ್ಗೆ, ಹೌದಪ್ಪ ಏನೋ ಒಂದು ಮಾಡಿ. ಈ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ನಾವು ಯಥಾಸ್ಥಿತಿಗೆ ಹೋಗ್ಬಿಡ್ತೀವಿ, ಮತ್ತೆ ವಾಪಸ್ ಯಾವ ರೀತಿ ಹೋಗ್ಬಿಡ್ತೀವಿ ಅಂದ್ರೆ ಮತ್ತೆ ಎಲ್ಲ ಒಂದೇ ಸರಿ ಪಾತಾಳಕ್ಕೆ ಹೋಗ್ಬಿಡ್ತೀವಿ ಮೇಡಮ್, ಆ ಸ್ಥಿತಿಗೆ ಹೋಗ್ಬಿಡ್ತೀವಿ. ಎದಕ್ಕೋಸ್ಕರ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಶಕ್ತಿ ಯಾವ ತರ ಕೆಲಸ ಮಾಡ್ತಾ ಇದೆ, ನಾವು ಹೆಂಗ್ ಖರ್ಚು ಮಾಡ್ತಾ ಇದೀವಿ, ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಎಲ್ಲಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಮೇಡಮ್. ಸೊ ಹೀಗಾಗಿ ಯಾವ ರೀತಿ ತಿಳ್ಕೊಳ್ಬೇಕಂತಂದ್ರೆ ಒಂದು ಶಕ್ತಿ ಏನಿದೆ ಅಂದ್ರೆ ಮೇಡಮ್, ಪ್ರತಿ ಒಂದು ಕಣ ಕಣ ಕೂಡ ಶಕ್ತಿಮಯನೇ. ಯಾವ ರೀತಿ ಒಂದು ಗಿಡ ಸೂರ್ಯನ ಕಿರಣಗಳ ಮುಖಾಂತರ ಬೆಳಕನ್ನು ತಗೊಂಡು, ಭೂಮಿಯ ಮುಖಾಂತರ ಧಾತುಗಳನ್ನ ತಗೊಂಡು, ಒಂದು ಗಾಳಿಯ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಕ್ಸಿಜನ್ ತಗೊಂಡು, ಮತ್ತೆ ನೀರಿನ ಮುಖಾಂತರ ಒಂದು ವಿಶೇಷವಾದ ಶಕ್ತಿ ತಗೊಂಡು, ಯಾವಾಗ ಇವೆಷ್ಟೆಲ್ಲಾ ಶಕ್ತಿ ತಗೊಂಡಾಗ ಅದು ತನ್ನಲ್ಲಿರ್ತಕ್ಕಂಥ ಶಕ್ತಿ ಬಿಡುಗಡೆ ಮಾಡ್ತದೆ. ಸೊ ಅದು ಸುಮ್ಮನೆ ಬಿಡುಗಡೆ ಮಾಡಲ್ಲ ಮೇಡಮ್. ಈ ಒಂದು ಎಲ್ಲ ಪಂಚಭೂತಗಳಿಂದ ಶಕ್ತಿ ತಗೊಂಡು ಒಂದು ಗಿಡ ಆಗಿದೆ, ಹೂವಿನ ಗಿಡ ಆದ್ರೆ ಹೂ ಬಿಡ್ತತೆ, ಹಣ್ಣಿನ ಗಿಡ ಆದ್ರೆ ಹಣ್ಣು ಕೊಡ್ತತೆ, ಮತ್ತೆ ಬೇರೆ ಗಿಡ ಆದ್ರೆ ನೆರಳು ಕೂಡ ಕೊಡ್ತದೆ ಮೇಡಮ್. ಈ ರೀತಿ ತನ್ನ ಕೆಲಸಗಳು ತಾನು ಮಾಡ್ತಾ ಇದೆ. ಸೊ ಅದೇ ತರ ಈಗ ಒಂದು ಇದು ಒಂದು ಬಸ್ ಅಥವಾ ಕಾರ್ ಆಗ್ಲಿ, ಅದು ಕೂಡ ಎಲ್ಲ ಒಂದು ಕಬ್ಬಿಣ ಮುಖಾಂತರ ಎಷ್ಟು ಬೇಕಷ್ಟು ಕಟ್ ಮಾಡಿ ಅದನ್ನ ರೆಡಿ ಮಾಡಿ, ಇಂಜಿನ್ ರೆಡಿ ಮಾಡಿ, ಒಂದು ಇಂಜಿನಿಯರ್ ನ ನಾಲೆಡ್ಜ್ ತಗೊಂಡು ಆ ಇಂಜಿನಿಯರ್ ನ ನಾಲೆಡ್ಜ್ ಎಲ್ಲ ಅಲ್ಲಿ ಹಾಕಿದ್ಮೇಲೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಕಾರು ರೆಡಿ ಆಗ್ತದೆ. ರೆಡಿ ಆದ್ಮೇಲೆ ಏನ್ ಮಾಡ್ತೀವಿ ನಾವು, ಆ ಕಾರಿಗೆ ಮತ್ತೆ ಒಂದ್ ಶಕ್ತಿ ಹಾಕ್ತಿವಿ, ಪೆಟ್ರೋಲ್ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿನ ಹಾಕಿದಾಗ ಆ ಕಾರು ತನ್ನ ಕೆಲಸ ತಾನು ಮಾಡ್ತದೆ, ಯಾವಾಗ ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಈ ತರ ಅವು ಕೆಲಸ ಮಾಡ್ತಾ ಇದಾವೆ ಮೇಡಮ್. ಸೊ ಅದೇ ತರ ಫೋನು, ಈಗ ನಾವ್ ನೋಡ್ರಿ, ಈ ಮೇಡಮ್ ಅವ್ರು ನಮ್ಗೆ ಏನ್ ಹೇಳಿದ್ರು, ನಿನ್ನೆ ದಿನ ಫೋನ್ ಮಾಡಿದ್ರು, ಏನ್ ಮಾಡಿದ್ರು, ಈ ರೀತಿ ಇಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ ನಾವು ಜೂಮ್ ಅಲ್ಲಿ, ನೀವು ಬರ್ರಿ ಅಂತ ಅವ್ರ ಏನ್ ಮಾಡಿದ್ರು, ಮೈಂಡ್ ಅಲ್ಲಿ ಆಲೋಚನೆ ಮಾಡಿ ಒಂದ್ ನಂಬರ್ನ ಒತ್ತಿ ಮೊಬೈಲ್ ಮಾಡಿದಾಗ ಆ ಸಿಮ್ ಅಲ್ಲಿ ಕನೆಕ್ಟ್ ಆಗಿ, ಸಿಮ್ ಇಂದ ಮತ್ತೆ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ಟವರ್ ಕನೆಕ್ಟ್ ಆಗಿ, ಅಲ್ಲಿಂದ ಮತ್ತೆ ನಮ್ಮಲ್ಲಿ ಬಳ್ಳಾರಿ ಇರ್ತಕ್ಕಂಥ ಟವರ್ ಕನೆಕ್ಟ್ ಆಗಿ ನಮ್ಮ ಮೊಬೈಲ್ ಕನೆಕ್ಟ್ ಆಗಿದೆ. ಈ ತರ ಒಂದು ಮೊಬೈಲ್ ಕೆಲಸ ಮಾಡ್ತಾ ಇದೆ, ನಮ್ಗೆಲ್ಲ ಗೊತ್ತಾಗಿದೆ ಮೇಡಮ್. ಸೊ ಈ ರೀತಿ ಒಂದು ಕ್ಷಣದಲ್ಲಿ ಇವೆಲ್ಲ ಕೆಲಸ ಮಾಡ್ತಾ ಇದಾವೆ, ಮೊಬೈಲ್ ಆಗ್ಲಿ, ಮತ್ತೆ ಗಿಡ ಆಗ್ಲಿ, ಅಥವಾ ಕಾರ್ ಆಗ್ಲಿ, ವಿತಿನ್ ಸೆಕೆಂಡ್ ಅಲ್ಲಿ ಆಗ್ತಾ ಇದಾವೆ. ನಮ್ಗೆ ಗೊತ್ತಿಲ್ಲ ಇವೆಲ್ಲ ಹಿಂಗ ಇಷ್ಟೆಲ್ಲ ಪ್ರೊಸೆಸ್ ಇದೆ ಅಂತ ನಮ್ಗೆ ಗೊತ್ತು, ಆದ್ರೆ ಇಷ್ಟೆಲ್ಲ ಒಳಗಡೆ ಕೆಲಸ ಆಗ್ತಾನೆ ಇದೆ. ನಾವ್ ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನನ್ನ ವಾಯ್ಸು ಅಲ್ಲಿ ಕೇಳಿಸ್ಕೊಂಡು ಅಲ್ಲಿಂದ ವಾಯ್ಸು ನಿಮ್ಗೆ ಕೇಳಿಸ್ತಾ ಇದೆ. ಇಷ್ಟೆಲ್ಲ ಟೆಕ್ನಾಲಜಿ ಕೆಲಸ ಮಾಡ್ತಾ ಇದೆ. ಸೊ ಇದೇ ತರ ಮೇಡಮ್, ಸೇಮ್ ಆಸ್ ಇಟ್ ಈಸ್ ಇದೇ ತರ ನಮ್ಮಲ್ಲಿ ಕೂಡ ನಮ್ಮಲ್ಲಿ ಏನ್ ದೇಹ ಇದೆ ಅಲ್ಲ ಮೇಡಮ್, ಈ ಒಂದು ದೇಹ ನಿದ್ದೆ ಮುಖಾಂತರ ಕಾಸ್ಮಿಕ್ ಶಕ್ತಿನ ತಗೊಂಡು, ಆಹಾರದ ಮುಖಾಂತರ ಒಂದು ಮತ್ತೆ ಇನ್ನೊಂದು ಶಕ್ತಿನ ತಗೊಂಡು, ಗಾಳಿ ಮುಖಾಂತರ ಮತ್ತೆ ಇನ್ನೊಂದು ಶಕ್ತಿ ತಗೊಂಡು, ಮತ್ತೆ ಇನ್ನು ಎಲ್ಲಾ ಒಂದು ರೀತಿಯಿಂದ ಸೇಮ್ ನಾವು ಕೂಡ ಅದೇ ತರನ ಶಕ್ತಿ ತಗೊಂತಾ ಇದೀವಿ. ಈಗ ನೋಡ್ರಿ, ನಮ್ಮ ಊಟ ಮಾಡ್ತೀವಿ 3 ಹೊತ್ತು, ನಿದ್ದೆ ಇಲ್ಲಂದ್ರೆ ನಮಗೆ ಮತ್ತೆ ಶಕ್ತಿ ನಮ್ಮಲ್ಲಿ ಇರಲ್ಲ, ಟಯರ್ಡ್ನೆಸ್ ಆಗ್ಬಿಡ್ತೀವಿ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ. ನೀವು ಒಂದ್ಸಲ ಪ್ರಯತ್ನ ಮಾಡ್ರಿ, ಒಂದಿನ ನಿದ್ದೆ ಮಾಡ್ಲಾರ್ದಂಗ ಇರ್ರಿ, ಅವಾಗ ನಮ್ಗೆ ಏನಾಗ್ತದೆ, ಟೆನ್ಷನ್ ರಾಕ್ಷಸ ಗುಣ ನಮಗೆ ಬಂದ್ಬಿಡ್ತಾರೆ, ಆಟೋಮೆಟಿಕ್ಲಿ ಬಂದ್ಬಿಡ್ತಾರೆ. ಅಂದ್ರೆ ನಮ್ಗೆ ನಿದ್ದೆ ಕೂಡ ಇಂಪಾರ್ಟೆಂಟ್, ಊಟ ಕೂಡ ಇಂಪಾರ್ಟೆಂಟ್. ಇವೆಲ್ಲ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಶಕ್ತಿನ ತಗೊಂತಾ ಇದೀವಿ. ಈಗ ನೋಡ್ರಿ, ಒಂದು 10 ನಿಮಿಷ ನಾವು ಊಟ ಮಾಡ್ತೀವಿ, ಆ ಊಟ ನಮಗೆ ಶಕ್ತಿ ಪರಿವರ್ತನೆ ಆಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, 2 ರಿಂದ 3 ತಾಸು ಬೇಕಾಗುತ್ತೆ. ಅವಾಗ ನಮ್ಮಲ್ಲಿ ಆ ಶಕ್ತಿ ನಮ್ಮಲ್ಲಿ ಸ್ಟೋರೇಜ್ ಆಗಿ ನಡಿತೀವಿ, ಮಾತಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ, ಇವೆಲ್ಲ ಮಾಡ್ತೀವಿ ಮೇಡಮ್. ಹಾಗಾದ್ರೆ ಈಗ ನಾವು ಈ ಒಂದು ಏನ್ ಶಕ್ತಿ ನಾವು ತಗೊಂಡಿಲ್ಲಪ್ಪ ಅಂತಂದ್ರೆ, ಅಥವಾ ಈ ಒಂದು ಶಕ್ತಿ ನಾವು ನಮ್ಮಲ್ಲಿ ಉತ್ಪತ್ತಿ ಆಗಿಲ್ಲ ಅಂದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಕೇವಲ ಒಂದ್ ಮಾತಾಡ್ಬೇಕಂದ್ರೆ ಊಟ, ಯಾವ್ದೋ ಒಂದ್ ಶಕ್ತಿ ಬೇಕು. ಆ ಶಕ್ತಿ ಉತ್ಪತ್ಬೇಕಂದ್ರೆ ಒಂದ್ 3 ತಾಸು ಬೇಕು. ಆದ್ರೆ ನಾವು 3 ತಾಸು ಕಷ್ಟ ಬಿದ್ದು ನಮ್ಗೆ ಶಕ್ತಿನ ತಯಾರು ಮಾಡಿ ಕೊಟ್ರೆ ದೇಹ, ನಾವೇನ್ ಮಾಡ್ತಾ ಇದೀವಿ,
ಬೇಕಾಗಿರ್ಲಾರ್ತಕ್ಕಂತ ಅವಶ್ಯಕತೆ ಇರ್ಲಾರ್ತಕ್ಕಂತ ಮಾತುಗಳ ಮುಖಾಂತರ ಶಕ್ತಿನ ವ್ಯರ್ಥ ಮಾಡ್ತಾ ಇದೀವಿ. ಅವಶ್ಯಕತೆ ಇರ್ಲಾರ್ತಕ್ಕಂತ ಒಂದು ನೋಟಗಳಿಗೆ ನೋಡಿ ಆ ಒಂದು ಶಕ್ತಿನ ವ್ಯರ್ಥ ಮಾಡ್ತಾ ಇದೀವಿ. ಮತ್ತೆ ಬೇಡವಾಗಿರ್ತಕ್ಕಂತ ವಿಷಯಗಳನ್ನ ನಾವು ಕಿವಿಯಲ್ಲಿ ಕೇಳ್ಕೊಂಡು ಏನ್ ಮಾಡ್ತಾ ಇದೀವಿ, ಶಕ್ತಿನ ವ್ಯರ್ಥ ಮಾಡ್ಕೊಂತ ಇದೀವಿ. ಆದ್ರೆ ನಮ್ಮ ದೇಹ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಷ್ಟು ಸೃಷ್ಟಿ ಅದ್ಭುತವಾಗಿದೆ ಅಂತಂದ್ರೆ, ಎಷ್ಟೇ ನೀವು ಟಯರ್ಡ್ ಆದ್ರೂ ಕೂಡ ಒಂದು ನಿದ್ದೆ ಮಾಡಿಬಿಟ್ರೆ ಸಾಕು, ನಾವೇನ್ ಮಾಡ್ತಾ ಇದೀವಿ ಮತ್ತೆ ರಿಕವರ್ ಆಗ್ಬಿಡ್ತೀವಿ. ಎಷ್ಟೇ ಟಯರ್ಡ್, ಎಷ್ಟೇ ಮಾತಾಡು, ವೇಸ್ಟ್ ಮಾತಾಡು, ಬಹಳ ಎಲ್ಲ ಟಯರ್ಡ್ ಆಗು, ಆದ್ರೆ ಒಂದ್ ನಿದ್ದೆ ಮಾಡಿಬಿಟ್ಟಿವಿ ಅಂತಂದ್ರೆ ನಮ್ಗೆ ಏನಾಗ್ತಂದ್ರೆ ಸಂಪೂರ್ಣವಾಗಿ ನಾವು ಮತ್ತೆ ರಿಲ್ಯಾಕ್ಸ್ ಮತ್ತೆ ರೀಸ್ಟೋರ್ ಆಗ್ಬಿಡ್ತೀವಿ. ಅಂತ ಅದ್ಭುತವಾಗಿರ್ತಕ್ಕಂಥ ದೇಹನ ವಜ್ರಾಯುಧ ತರ ಇದೆ ನಮ್ ದೇಹ. ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಎಲ್ಲ ಈ ರೀತಿ ಶಕ್ತಿನ ವಿತಿನ್ ಸೆಕೆಂಡ್ ಅಲ್ಲಿ ವೇಸ್ಟ್ ಮಾಡ್ತಾ ಇದೀವಿ. ಯಾವ ರೀತಿ ವೇಸ್ಟ್ ಮಾಡ್ತಿದ್ವಿ ಅಂತಂದ್ರೆ, ನಾವು ಆ ಒಂದು ಒಂದ್ ನೀರಲ್ಲಿ, ಒಂದು ಕೊಡಪದಲ್ಲಿ ಒಂದು ನೀರ್ ಹಾಕಿದ್ರೆ ಮೇಲಿಂದ ಕೆಳಗೆ ಹಾಕಿದ್ರೆ ಎಷ್ಟು ಜಲ್ದಿ, ಅಥವಾ ಒಂದು ಅದಕ್ಕೊಂದು ತೂತ್ ಹಾಕಿದ್ರೆ ಎಷ್ಟು ಜಲ್ದಿ ವೇಸ್ಟ್ ಆಗಿ ತುಂಬಾಕೆ ಎಷ್ಟು ಟೈಮ್ ಬೇಕು, ಹೋಗಕ್ಕೆ ಅಷ್ಟು ಆಗ್ತಾ ಇದೆಯಲ್ಲ, ಅದೇ ತರ ವಿಧವಾಗಿ ಎಷ್ಟೋ ವ್ಯರ್ಥ ಆಗ್ತಾ ಇದೆ ಮೇಡಮ್. ಪ್ರತಿದಿನ ನಮ್ ಶಕ್ತಿ ವೇಸ್ಟ್ ಆಗ್ತಾ ಇದೆ. ಎಷ್ಟು ವೇಸ್ಟ್ ಆಗ್ತಿದೆ ಅಂತಂದ್ರೆ, ವಿತಿನ್ ನಾವು 2-2 ತಾಸು 8 ತಾಸು ನಿದ್ದೆ ಮಾಡಿರ್ತೀವಿ, ಅದರಲ್ಲಿ ಎಷ್ಟೋ ಒಂದು 10% ಧ್ಯಾನ ಶಕ್ತಿ ಬಂದಿರುತ್ತೆ. ಆ ಶಕ್ತಿನ ಎಷ್ಟು ಜಲ್ದಿ ಖಾಲಿ ಮಾಡ್ತಿದೀವಿ ಅಂತಂದ್ರೆ, ಮೊಬೈಲ್ ನೋಡೋದ್ರ ಮುಖಾಂತರ ಎಷ್ಟೋ ಖಾಲಿ ಮಾಡ್ತೀವಿ, ಮಾತಾಡೋದ್ರ ಮುಖಾಂತರ ಎಷ್ಟೆಷ್ಟೋ ಖಾಲಿ ಮಾಡ್ತಾ ಇದೀವಿ. ಸೊ ಅದನ್ನ ನಾವೇನ್ ಮಾಡ್ಬೇಕಂತಂದ್ರೆ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಆ ಶಕ್ತಿ ನಮ್ಗೆ ಯಾಕೆ ಬಂದಿದೆ, ಆ ಶಕ್ತಿ ನಾವ್ ಏನ್ ಮಾಡ್ಬೇಕಂದ್ರೆ ರಿಸೀವ್ ಇಲ್ಲಿ ತಗೊಂಡು ನಾವ್ ಒಂದ್ ಬಿಡುಗಡೆ ಮಾಡ್ಬೇಕು ಮೇಡಮ್. ನಾವು ಹಂಗೆ ಇಟ್ಕೊಂಡ್ರು ಕೂಡ ತೊಂದ್ರೆ, ಅದು ಕಂಪಲ್ಸರಿ. ಸೊ ಹಂಗೆ ಇಟ್ಕೊಂಡಿವಿ ಅಂದ್ರೆ ಏನಾಗ್ತದೆ, ಟೆನ್ಷನ್ಸ್ ಆಗ್ತದೆ ಇದಕ್ಕಿದ್ದಂಗೆ. ನಾವು ಧ್ಯಾನ ಮಾಡಿರ್ತಕ್ಕಂಥ ಶಕ್ತಿನ, ಊಟ ಮಾಡಿರ್ತಕ್ಕಂಥ ಶಕ್ತಿನ ಎಲ್ಲ ನಾವು ಬಳಸ್ಕೋಬೇಕಾಗತ್ತೆ. ಇವಾಗ ಒಂದು ತಂತ್ರಜ್ಞಾನ ಮುಖಾಂತರ ಏನು ಎಲ್ಲ ಆಫೀಸಲ್ಲಿ ಕುಂತ್ ಇದು ಮಾಡೋದಕ್ಕೋಸ್ಕರ ಏನಾಗ್ತಂದ್ರೆ, ಅವ್ರು ನಡೆಯಂಗಿಲ್ಲ, ಏನ್ ಮಾಡಂಗಿಲ್ಲ, ಮತ್ತೆ ಮೂರ್ ಹೊತ್ತು ಊಟ ಮಾಡ್ತಾರಲ್ಲ ಮೇಡಮ್, ಅದು ಫ್ಯಾಟ್ ರೂಪದಲ್ಲಿ ಆಗ್ತದೆ, ನಮ್ಗೆಲ್ಲ ಗೊತ್ತೇ ಇರ್ತದೆ ಮೇಡಮ್. ಎಷ್ಟೋ ಫ್ಯಾಟ್ ರೂಪದಲ್ಲಿ ಸ್ಟೋರೇಜ್ ಆಗಿ ಏನಾಗ್ತಂದ್ರೆ ಅವ್ರಿಗೆ ಆಯಾಸ ಬರೋದಾಗ್ಲಿ, ಇವೆಲ್ಲ ಆಗ್ತಾನೆ ಇರ್ತದ. ಈ ತರ ದೇಹ ಪರವಾಗಿ ಆಗ್ತದೆ. ಅದೇ ನಿದ್ದೆಯಲ್ಲಿ ಮಾಡಿರ್ತಕ್ಕಂಥ ಶಕ್ತಿನ, ಧ್ಯಾನದಲ್ಲಿ ಪಡ್ಕೊಂಡಿರೋ ಶಕ್ತಿನ ರಿಲೀಸ್ ಮಾಡ್ಬೇಕು ಮೇಡಮ್. ಯಾವ ರೀತಿ ಮೇಡಮ್ ಅವ್ರ ಲಲಿತಾ ಮೇಡಮ್ ಅವ್ರ ಯಾವ ರೀತಿ ಅವ್ರು ಧ್ಯಾನದಲ್ಲಿ ಪಡ್ಕೊಂಡಿರ್ತಕ್ಕಂಥ ಶಕ್ತಿನ ಈ ಜೂಮ್ ಕ್ಲಾಸ್ ಮಾಡೋದ್ರ ಮುಖಾಂತರ ಯಾವ ರೀತಿ ಒಂದು ಬಿಡುಗಡೆ ಮಾಡ್ತಾರೋ, ನಾವು ಕೂಡ ತಗೊಂಡಿರ್ತಕ್ಕಂಥ ಶಕ್ತಿನ ಇನ್ನೊಬ್ರ ಹತ್ರ ಧ್ಯಾನ ಹೇಳೋ ಒಂದು ಚಟುವಟಿಕೆಯಲ್ಲಿ ನಾವು ಶಕ್ತಿನ ಖರ್ಚು ಮಾಡ್ಬೇಕು. ಇನ್ನೊಬ್ರ ಹತ್ರ ಧ್ಯಾನ ಹೇಳ್ಬೇಕು ನಾವು, ಅಥವಾ ಇನ್ನೊಬ್ರ ಹತ್ರ ಕೇಳೋದ್ರ ಮುಖಾಂತರ ಶಕ್ತಿನ ಖರ್ಚು ಮಾಡ್ಬೇಕು ಮೇಡಮ್. ಯಾವ್ದಾದ್ರು ಒಂದು ನಾವ್ ಹೇಳ್ತಾ ಇದೀವಿ ಅಂದ್ರೆ ಕೇಳೋದ್ರ ಮುಖಾಂತರ ಶಕ್ತಿನ ಖರ್ಚು ಮಾಡ್ಬೇಕು. ಸಂಪೂರ್ಣ ಶ್ರದ್ಧೆಯಿಂದ ಕೇಳಬೇಕು, ಅವಾಗ ಶಕ್ತಿ ಖರ್ಚಾಗ್ತದೆ, ಇಲ್ಲಾಂದ್ರೆ ಖರ್ಚಾಗಲ್ಲ. ಮತ್ತೆ ಮಾತಾಡೋ ಸಮಯ ಕೂಡ ಸಂಪೂರ್ಣ ಶ್ರದ್ಧೆಯಿಂದ ನಾವು ಮಾತಾಡಿದಾಗ ಅವಾಗ ಆ ಶಕ್ತಿ ಖರ್ಚಾಗ್ತದೆ. ಈ ರೀತಿ ಒಂದು ಯಾವತ್ತಿಗೆ ನಾವು ಒಳ್ಳೆ ಒಂದು ವಿಚಾರಗಳಿಗೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ ಅದು ದುಪ್ಪಟ್ಟಾಗ್ತದೆ ಮೇಡಮ್. ಯಾವ ರೀತಿ ನಾವು ಸೇವಿಂಗ್ ಮಾಡಿದ್ರೆ ದುಡ್ಡನ್ನ ಅದು ಒಳ್ಳೆ ಇದಾಗ್ತದೋ, ಆ ರೀತಿ ಈ ಶಕ್ತಿ ಏನ್ ಮಾಡ್ತೇವೆ, ನಾವು ಈ ಧ್ಯಾನಕ್ಕೆ, ಒಂದು ಪ್ರಚಾರಕ್ಕೆ, ಒಂದು ಎಲ್ಲ ನಾವು ಖರ್ಚು ಮಾಡ್ಕೊಂಡಿವಿ ಅಂದ್ರೆ ಅದು ಮತ್ತೆ ಖಾಲಿಯಾಗಿ ಮತ್ತೆ ಆಟೋಮೆಟಿಕ್ಲಿ ಮತ್ತೆ ಸ್ಟೋರ್ ಆಗ್ತದೆ. ಹೊಸ ವಿಷಯಗಳು ನಾವು ನೋಡ್ತೀವಿ, ಹೊಸ ವಿಷಯ ಕೇಳ್ತೀವಿ, ಇನ್ನೂ ಬೆಳಿತಾ 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 ಹೋಗ್ತೀವಿ. ಎಷ್ಟು ಮತ್ತೆ ಆಳಾಗ್ತೀವಿ, ಮತ್ತೆ ಇನ್ನೂ ಸ್ಟೇಜ್ ಹೋಗ್ತೀವಿ. ಅವಾಗ ನಮ್ಗೆ ಏನಾಗ್ತಂದ್ರೆ ಭವ ಬಂಧನ ಬಿಡುಗಡೆ ಆಗ್ತದೆ ಮೇಡಮ್. ಯಾವ ರೀತಿ ಭವ ಬಂಧನ ಅಂತಂದ್ರೆ, ನಮ್ಗೆ ಸಾವಿನ ಭಯ ಇರ್ತದೆ, ಅಥವಾ ರೋಗದ ಭಯ ಇರ್ತದೆ, ಅಥವಾ ಮತ್ತೆ ಆಗ್ತದೇನೋಪ್ಪ ಅನ್ನತಕ್ಕಂಥ ಭಯ ಇರ್ತದೆ. ನಾವು ವಯಸ್ಸಾಗ್ಬಿಡ್ತಪ್ಪ ಹೆಂಗೆ ಹೆಂಗೆ ಅಂತ. ಇವೆಲ್ಲ ಒಂದು ಭವ ಬಂಧನದ ಲಕ್ಷಣಗಳು. ಇವು ದೂರ ಆಗ್ಬಿಡ್ತದೆ ಮೇಡಮ್. ನಾವು ಪ್ರತಿದಿನ ಶಕ್ತಿನ ತಗೊಳ್ಳೋದು, ಮತ್ತೆ ಶಕ್ತಿನ ಒಳ್ಳೆ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ರೀತಿ ಮಾಡೋದ್ರ ಮುಖಾಂತರ ನಮ್ಗೆ ಏನಾಗ್ತದೆ ಅಂದ್ರೆ, ಇವೆಲ್ಲ ಚಿಕ್ಕ ವಿಷಯಗಳಾಗ್ಬಿಡ್ತವೆ ಮೇಡಮ್. ಎಷ್ಟೋ ಜನ ನನಗೆ ಆರಾಮಿಲ್ಲ ಅಂತ ಹೇಳಿ ಏನ್ ಮಾಡ್ತಾರ, ಅದನ್ನ ದೊಡ್ಡ ಸಮಸ್ಯೆ ಅನ್ನೋ ಕೂತ್ಕೊಂಡಿರ್ತಾರೆ. ನನಗೆ ಬಹಳ ಕಣ್ಣು ಉರಿ ಜಾಸ್ತಿ ಇದೆ, ನನಗೆ ಮೈಕೈ ನೋವು ದೊಡ್ಡ, ಅದು ಹೋಗ್ಬಿಟ್ರೆ ನಾನು ಎಲ್ಲಾರ ದೇವ್ರಿಗೆ ಕೈ ಮುಗಿದು ಎಲ್ಲ ಇದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಮೇಡಮ್. ಅದೇ ಒಂದು ದೊಡ್ಡ ಇದಂತ. ಈ ಒಂದು ಧ್ಯಾನದಲ್ಲಿ ಎಷ್ಟು ಜನ ಹೊಸಬ್ರಿದ್ರು ಗೊತ್ತಿಲ್ಲ ಮೇಡಮ್, ಆದ್ರೆ ಧ್ಯಾನದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಸಣ್ಣ ಚಾಕ್ಲೇಟ್ ಇದ್ದಂಗೆ ಮೇಡಮ್. ಅನಾರೋಗ್ಯ ಏನಿದೆಲ್ಲ, ರೋಗಗಳು ಏನಿದಾವಲ್ಲ, ಸಣ್ಣ ಚಾಕ್ಲೇಟ್ ಮೇಡಮ್. ಬಹಳ ಬಹಳ ಚಿಕ್ಕ ವಿಷಯ ಅನಾರೋಗ್ಯ. ಈ ಒಂದು ಧ್ಯಾನ ಮಾಡಿದ್ವಿ ಅಂದ್ರೆ ವಿತಿನ್ ಇಷ್ಟು ದಿನದಲ್ಲಿ ನಾವು ಚಾಲೆಂಜ್ ಮಾಡಿ ತಗೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು ಧ್ಯಾನದಲ್ಲಿ ಮಾಡ್ಕೋಬಹುದು. ಯಾವ ರೀತಿ ನಮ್ಮಲ್ಲಿ ವಜ್ರಾಯುಧ ಇದೆ, ಸಣ್ಣ ಪುಟ್ಟ ಯಾವ ನಮ್ಗೆ ಇವೆಲ್ಲ ಉಪಯೋಗ ಹತ್ರ ಕೂಡ ಬರಲ್ಲ. ಫಸ್ಟ್ ಆಫ್ ಆಲ್ ನಾವು ಕರೆಕ್ಟ್ ಆಗಿ ನಾವು ಧ್ಯಾನ ಸ್ಥಿತಿನ ಅರ್ಥ ಮಾಡ್ಕೊಂಡು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಏನೇನೇನೇನು ಬರಲ್ಲ ಮೇಡಮ್. ನಾನು ಮ್ಯಾರೇಜ್ ಆಗಿ ಈಗ ಒಂದು 4 ವರ್ಷ ಆಯ್ತು. ಮ್ಯಾರೇಜ್ ಸಮಯದಲ್ಲಿ ಸ್ವಂತ ನನ್ನ ವೈಫ್ಗೆ ಏನಾಯ್ತಂದ್ರೆ ಶುಗರ್ ಇತ್ತು ಮೇಡಮ್. 22 ವರ್ಷಕ್ಕೆ ಅವ್ರಿಗೆ ಶುಗರ್ ಬಂದಿದೆ.
ಆ ಮದುವೆಕಿನ ಮುಂಚೆನೆ ಇದೆ, ಅವ್ರಿಗೆ ಮದುವೆಕಿನ ಮುಂಚೆನೆ ಇದೆ. 18 ವರ್ಷ 18 ವರ್ಷಕ್ಕೆ ಬಂದಿದ್ದಾರೆ ಅವ್ರು ಪ್ರತಿದಿನ ಇನ್ಸುಲಿನ್ ತಗೊಂತಾ ಇದ್ರು. ಈಗ ಅವರು ನನ್ಗೆ ಮ್ಯಾರೇಜ್ ಆದ್ಮೇಲೆ, ನಾನು ಮ್ಯಾರೇಜ್ ಆಗಿ ಒಂದು 4 ವರ್ಷ ಆಯ್ತು ಮೇಡಮ್. ಕಂಟಿನ್ಯೂ 1 ವರ್ಷ ಅವ್ರು ಏನ್ ಮಾಡಿದ್ರು, ನನ್ ಮ್ಯಾರೇಜ್ ಆದ್ರೂ ಕೂಡ ಅವರು ಇನ್ಸುಲಿನ್ ತಗೊಂತಾ ಇದ್ರು ಮೇಡಮ್. ನಾವು ಚಾಲೆಂಜ್ ಮಾಡ್ಕೊಂಡು ಆ ಒಂದು ಧ್ಯಾನ ನಾವು ಪರ್ಫೆಕ್ಟ್ ಆಗಿ ಮಾಡಿದಾಗ ಅವಾಗ ಮತ್ತೆ ರೈಸ್ ತಿಂತಾ ಇದ್ದಿಲ್ಲ, ಮತ್ತೆ ಸ್ವೀಟ್ ತಿಂತಾ ಇದ್ದಿಲ್ಲ. ಈ ರೀತಿ ನಮಗೆ ಶುಗರ್ ಇದ್ರೆ ತಿನ್ನಲ್ಲ, ನಮಗೆಲ್ಲ ಗೊತ್ತಾಗಿರುತ್ತೆ ಮೇಡಮ್. ಈ ರೀತಿ ಇತ್ತು. ನಾವು ಚಾಲೆಂಜ್ ತಗೊಂಡು ನಾವು ಧ್ಯಾನ ಮಾಡಿದಾಗ ಇವಾಗ ನಾವು ರೈಸ್ನು ಊಟ ಮಾಡ್ತೀವಿ, ಮತ್ತೆ ಸ್ವೀಟ್ ತಿಂತೀವಿ, ಮತ್ತೆ ಎಲ್ಲಾರು ಯಾವ ತರ ಅದಾರ ಹಂಗೆ ಇದಾರೆ ಅವರು. ಈಗ ನಾರ್ಮಲ್ ಇದೆ ಮೇಡಮ್. ಮಿನಿಮಮ್ ಏನಿಲ್ಲ 130 140 ಇರ್ಬೇಕು ಶುಗರ್. ಮೊದ್ಲು ಏನಂತಂದ್ರೆ 250 300 ಇತ್ತು ಮೇಡಮ್ ಮೊದ್ಲು. ಡೈಲಿ ಇನ್ಸುಲಿನ್ ತಗೋಬೇಕು, 2 ಟೈಮ್ ತಗೋಬೇಕು ಇನ್ಸುಲಿನ್. ಇನ್ಸುಲಿನ್ 2 ಟೈಮ್ ತಗೋಬೇಕು. ಈಗ ಏನೇನೇನಿಲ್ಲ ಮೇಡಮ್, ಏನಿಲ್ಲ. ಎಲ್ಲ ನಾವು ಊಟನೂ ಮಾಡ್ತೀವಿ, ಮತ್ತೆ ಎಲ್ಲ ಮಾಡ್ತೀವಿ. ನಮ್ಗೆ ಯಾವ್ದೇ ಒಂದು ಟೆನ್ಷನ್ಸ್ ಇಲ್ಲ, ಏನಿಲ್ಲ. ಆರಾಮಿದೀವಿ ನಾವು ಜೀವನದಲ್ಲಿ. ಅದು ನಮ್ದು ಪ್ರೆಸೆಂಟ್ ಅಲ್ಲಿ ನಾನು ನೋಡಿರ್ತಕ್ಕಂಥ ಒಂದು ಅನುಭವ, ಚಾಲೆಂಜ್ ತಗೊಂಡು ನಾವು ಸಾಬೀತ್ ಮಾಡಿರ್ತಕ್ಕಂಥ ಅನುಭವ ಮೇಡಮ್. ಏನಂದ್ರೆ ಆ ಒಂದು ಶುಗರ್ ಸಿಂಪ್ಟಮ್ ಇರೋದಕ್ಕೋಸ್ಕರ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇನ್ಸುಲಿನ್ ತಗೊಳ್ರಿ ಅಷ್ಟೇ, ಏನ್ ಜಾಸ್ತಿ ಏನಿಲ್ಲ. ಆ ಪ್ರಮಾಣದಲ್ಲಿ ಅವಾಗ ಮೊದಲು 2 ಟೈಮ್ ತಗೊಳ್ಳೋಂತ ಇನ್ಸುಲಿನ್ ಇದೆ, ಬಿಟ್ರೆ ಒಂದೇ ಸರಿ ಇದಾಗುತ್ತೆ. ಡಾಕ್ಟರ್ನ ಕೇಳಿದ ಅವ್ರು ಏನ್ ಮಾಡೋದು, ಪೂರ್ತಿ ಇದ್ ಮಾಡ್ಬೇಡ್ರಿ, ಒಂದ್ ಸ್ವಲ್ಪ ಇದ್ ಮಾಡ್ರಿ. ಊಟ ಏನ್ ಎಲ್ಲ ಮಾಡ್ತಾ ಇದ್ರ, ಏನ್ ನನಗೆ ನೀವು ಸುಳ್ಳು ಹೇಳ್ತಿದ್ರ ಅಂತ ಅನ್ಸುತ್ತೆ ಅಂತ ಡಾಕ್ಟರ್ ಆಚಾರ ಪಡ್ತಾರ. ಇಷ್ಟೆಲ್ಲ ನೀವು ತಿಂತಿದ್ರ ಅಂತ ಹೇಳ್ತಾ ಇದೀರ, ರೈಸ್ ಊಟ ಮಾಡ್ತೀರಾ ಅಥವಾ ಎಲ್ಲಾನು ಸ್ವೀಟ್ ತಿಂತೀರಾ, ಆದ್ರೂ ಕೂಡ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ 130 ಇದೆ ಅಂತಂದ್ರೆ, 130 140 50 ಇದೆ ಅಂತಂದ್ರೆ, ನೀವು ಯಾವ ರೀತಿ ಕರೆಕ್ಟ್ ನನಗೆ ಡೌಟ್ ಅಂತ ಅವರೇ ಆಚಾರ ಬೀಳ್ತಿದಾರೆ ಮೇಡಮ್. ನೀವು ಸುಮ್ನೆ ಹೇಳ್ತಾ ಇದೀರ ಅನ್ನೋ ತರ ಡಾಕ್ಟರ್ ಹೇಳಿದ್ರು ಮೇಡಮ್. ಇಲ್ಲ ಸರ್, ನಾವು ಧ್ಯಾನ, ಹೌದಾ ಧ್ಯಾನ ಮಾಡ್ತಾ ಇದೀವಿ, ಹೌದಾ ಸರ್, ಓಕೆ ಅದನ್ನೇ ಮಾಡ್ರಿ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ, ಮಾಡ್ರಿ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ. ಒಂದು ಒಳ್ಳೆ ಇನ್ಸುಲಿನ್ ತಗೊಂತಾ ಇದಾರೆ ಮೇಡಮ್. ಅಂದ್ರೆ 2 ಟೈಮ್ ತಗೊಳ್ಳೋದಲ್ಲಿ ಅವಾಗ 30 ml 40 ml ತಗೊಂತಿದ್ವಿ, ಈಗ 10 ml ತಗೊಂಡು ಅದು ದೇಹಕ್ಕೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಅಂತ ಒಂದು ಇನ್ಸುಲಿನ್ ತಗೊಂತಾ ಇದಾರೆ. ಉಳ್ಕಿದ್ದೆಲ್ಲ ನಾರ್ಮಲ್ ಸ್ಟೇಜ್, ಆಲ್ಮೋಸ್ಟ್ ಅಲ್ಲಿ ನಾರ್ಮಲ್ ಆಗಿದೀವಿ. ಇದು ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ವಿಷಯ ಮೇಡಮ್. ಈ ರೀತಿ ಆರೋಗ್ಯ ಬಹಳ ಬಹಳ ನಾ ಎಷ್ಟೋ ಜನ ನೋಡಿದೀನಿ ಮೇಡಮ್. ಬಹಳ ಈ ಸುತ್ತಮುತ್ತ ನಾವು ಏನ್ ಹೇಳಕ್ ಹೋಗ್ತೀವಲ್ಲ, ಎಷ್ಟೋ ಜನ ಅಜ್ಜಿಯವರು ಮತ್ತೆ ಬೇರೆ ಬೇರೆ ಎಷ್ಟೋ ಜನ, ಬಹಳ ಜನ ಕಡಿಮೆ ಆಗ್ಯಾರ ಮೇಡಮ್. ಧ್ಯಾನ ಮಾಡೋದ್ರ ಮುಖಾಂತರ ಆರೋಗ್ಯನ ಸರಿಪಡಿಸ್ಕೊಂಡಾರೆ, ಮಾನಸಿಕ ಪ್ರಶಾಂತತೆ ತಗೊಂಡಿದ್ದಾರೆ, ಮತ್ತೆ ಎಷ್ಟೋ ಧೈರ್ಯ ತಂದ್ಕೊಂಡಿದ್ದಾರೆ. ಇನ್ನೂ ಒಂದ್ ವಾರ ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂತಿದ್ರು ಅಂತವ್ರು ಧ್ಯಾನ ತಿಳ್ಕೊಂಡು ಮತ್ತೆ ಚೆನ್ನಾಗಿ ಜೀವನದಲ್ಲಿ ಆಗಿದ್ದಾರೆ. ಸೊ ಈ ರೀತಿ ಮೇಡಮ್. ಮತ್ತೆ ನಾವು ಮಾತಾಡ್ತಾ ಇದ್ರೆ ಹಿಂಗೆ ಹೋಗ್ತಾನೆ ಇರುತ್ತೆ ಫ್ಲೋ ಮೇಡಮ್. ಸೊ ಸಮಯ ಆಗಿರೋದ್ರಿಂದ ಮತ್ತೆ ಮತ್ತೆ ಯಾವಾಗನ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಅನುಭವ. ಚಿಕ್ಕ ವಯಸ್ಸಿನಿಂದಾನೇ ನೀವು ಧ್ಯಾನಕ್ಕೆ ಬಂದಿದ್ದೀರಾ, ಧ್ಯಾನ ಪ್ರಚಾರ ಮಾಡಿದ್ದೀರಾ, ಮತ್ತೆ ನೀವು ಅಂತೇಳಿ ಅದು ಬೆಳ್ಳುಳ್ಳಿ ಹೌದು. ಇಲ್ದೇನೆ ಮಾಡ್ತಾ ಇದ್ದೀರಾ, ಮತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಆಗಿರತ್ತೆ ಅಂತೇಳಿ ಎಲ್ಲರ ಒಂದು ಮನಸ್ಸು ಆ ತರ ಇರತ್ತೆ. ನೀವು ಬೆಳ್ಳುಳ್ಳಿ ಹಾಕ್ದೇನೆ ಆ ಒಂದು ಗಿರ್ಬಿಟ್ಟೆ ಅಂತ ಹೇಳಿ ಅದು ಮಾಡ್ಕೊಡ್ತಾ ಇದ್ದೀರಾ. ತುಂಬಾ ಟೇಸ್ಟಿ ಆಗಿರತ್ತೆ. ಮತ್ತೆ ಅಲ್ಲಿ ತುಂಬಾ ಜನ ಬಂದು ಅದನ್ನ ಚೆನ್ನಾಗಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ರು. ಮತ್ತೆ ಪಿರಮಿಡ್ ಎಲ್ಲ ಕಟ್ಟಿ ಅಲ್ಲಿನೂ ಕೂಡ ಪ್ರಚಾರ ಮಾಡ್ತೀರಾ, ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಾ. ಮತ್ತೆ ಬೇಸಿಗೆ ಕಾಲದಲ್ಲಿ ಒಂದು ನೀರು ಅಲ್ಲಿಟ್ಟು ಅದನ್ನು ಕೂಡ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿ ಅಲ್ಲಿನೂ ಕೂಡ ಇವಾಗ ಹೊಸದಾಗಿ ನೀವು ಹೊಸ ಹೊಸ ಯೋಜನೆಗಳಿಂದ ನೀವು ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಮತ್ತೆ ಅನಾರೋಗ್ಯ ಅನ್ನೋದು ಒಂದು ಚಿಕ್ಕ ಒಂದು ಚಾಕ್ಲೇಟ್ ತರ ಅಂತ ಹೇಳಿದ್ರಿ. ಹೌದು, ಇದು ತುಂಬಾ ಒಂದು ಆ ವಿಷಯ ಅದ್ಭುತವಾಗಿ ತಿಳಿಸಿದ್ರಿ. ಮತ್ತೆ ನಿಮ್ಗೆ ಏನು ಇದು ಅನುಭವನೇ ನನಗೆ ಯಾಕೆ ಆಗ್ತಾ ಇಲ್ಲ, ಎಲ್ರು ಹೇಳ್ತಾ ಇದ್ದಾರೆ, ಡೌಟ್ ಅಲ್ಲಿದ್ರಿ. ಆಮೇಲೆ ಅದನ್ನು ಕೂಡ ಡೌಟ್ ಕ್ಲಿಯರ್ ಆಯ್ತು. ಮತ್ತೆ ನೀವು ಕಾರಲ್ಲಿ ಪ್ರಯಾಣ ಮಾಡುವಾಗ 5 ಅವರ್ ನೀವು ಮರ್ತು ನಿಮ್ಮನ್ನ ನೀವು ಏನು ಕೂಡ ನಿಮಗೆ ಗಮನನೇ ಇಲ್ಲ, ಆದ್ರೆ ಎಲ್ಲಾ ಕೆಲ್ಸನೂ ಕೂಡ ಆಗಿದೆ. ಇದು ಎಲ್ಲರ ಒಂದು ಪಿರಮಿಡ್ ಮಾಸ್ಟರ್ ಒಂದು ಅನುಭವ ಕೂಡ ಆಗಿರತ್ತೆ. ಅದು ಎಷ್ಟೋ ಪಿರಮಿಡ್ ಮಾಸ್ಟರ್ಸ್ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡ್ತಾರಲ್ವಾ, ಅದು ಈ ತರಾನೇ ಆಗೋದು. ಎಲ್ಲ ಅವ್ರಾಗಿರೋದಿಲ್ಲ, ಅಂದ್ರೆ ಅದು ಒಂದು ಶಕ್ತಿ ಅವ್ರ ಮುಖಾಂತರ ಅದು ಮಾಡಿಸ್ತಾ ಇರತ್ತೆ. ಅದೇ ರೀತಿನೇ ಮತ್ತೆ ಇನ್ನೊಂದೇನಂದ್ರೆ, ನಮ್ಗೆ ಏನೇ ಒಂದು ಕೆಲಸ ಮಾಡುವಾಗ, ಏನೇ ಒಂದು ಧ್ಯಾನದಲ್ಲಿ ಅನಾರೋಗ್ಯ, ಇವಾಗ ನಾಡಿಮಂಡಲ ಶುದ್ಧಿ ಆಗುವಾಗ್ಲಿ, ಅಥವಾ ಆ ಇದು ಏನು ಕುಂಡಲಿ ಶಕ್ತಿ ಜಾಗೃತವಾಗೋದಾಗ್ಲಿ, ಆ ಒಂದು ಸಮಯದಲ್ಲಿ ನಮ್ಗೆ ತುಂಬಾ
ಸ್ವಲ್ಪ ಕಷ್ಟ ಆಗತ್ತೆ. ಕಷ್ಟ ಆಗೋ ಟೈಮ್ನಲ್ಲಿ ನಮ್ಗೆ ಎದ್ದೇಳ್ಬೇಕು ಅನ್ನೋ ಸ್ಥಿತಿಯಲ್ಲಿನೂ ಕೂಡ ಇರೋದಿಲ್ಲ. ನೀವ್ ಹೇಳಿದ್ರಲ್ವಾ, ಆ ಒಂದು ಸಮಯದಲ್ಲಿ ಆ ಒಂದು ಶಕ್ತಿ ನಮ್ಮ ಪ್ರಾಪಂಚಿಕದ ಕೆಲಸ ಅದು ನಾವ್ ಮಾಡ್ತಾ ಇರ್ತೀವಿ. ಅದು ಹೇಗ್ ಮಾಡಿದ್ದೀವಿ, ಆ ಒಂದು ನೋವಿನಲ್ಲಿನೂ ಕೂಡ ನಾವು ಹೆಂಗ್ ಮಾಡ್ತೀವಿ ಅನ್ನೋದು ಕೂಡ ನಮ್ಗೆ ಅರಿವಿಲ್ದೇನೆ ಅದು ಮಾಡಿರ್ತೀವಿ. ಆದ್ರೆ ಆಮೇಲೆ ಇದನ್ನ ನಾನೇನ ಮಾಡಿದ್ದು ಅಂತ ಹೇಳಿ ಇವಾಗ ನೀವ್ ಹೇಳಿದ್ರಲ್ವಾ, ಅದೇ ತರಾನೇ ಎಲ್ರಿಗೂ ಕೂಡ ಆಗತ್ತೆ. ತುಂಬಾ ಒಂದು ಅದ್ಭುತವಾದಂತಹ ಒಂದು ಅನುಭವ ನಿಮ್ದು. ಕೇಳ್ತಾ ಇದ್ರೆ ಇನ್ನು ಕೇಳೋಣನೇ ಅಂತ ಅನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂತಹ ವಿಷಯವನ್ನ ಹೇಳಿ ಎಲ್ರಿಗೂ ಕೂಡ ನೋಡಿ ಎಷ್ಟು ಸಮಾಧಾನವಾಗಿ ಕೂತ್ಕೊಂಡಿದ್ದಾರೆ. ಎಷ್ಟು ಆ ಅಷ್ಟೊಂದು ಅದ್ಭುತವಾದ ಅನುಭವವನ್ನ ನೀವು ಹಂಚಿಕೊಂಡಿದ್ದೀರಾ. ಧನ್ಯವಾದ ಸರ್. ನಮ್ಮ ಆನಂದ್ ಸಾಗರ ಒಂದು ಟೀಮ್ ವತಿಯಿಂದನೂ ಕೂಡ, PMC-SSK ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮಾಸ್ಟರ್ಸ್, ಯಾರಿಗಾದ್ರೂ ಡೌಟ್ಸ್ ಇದ್ರೆ ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಸರ್ಗೆ ಕೇಳ್ಬೋದು. ಶ್ರೀದೇವಿ ಮೇಡಮ್, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಮೇಡಮ್ ನೀವ್ ಮಾತಾಡೋದು ಕೇಳಿಸ್ತಾ ಇಲ್ಲ ಮೇಡಮ್. ಓಕೆ, ಬೇರೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ. ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಒಂದ್ ಇವಾಗ ಮಾತಾಡಿ. ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಬೇರೆಯವರು ಮಾತಾಡೋರಿದ್ರೆ ಮಾತಾಡಿ. ಅದು ಏನಾದ್ರೂ ಫೋನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಆನಂದ್ ಸರ್ ನಮಸ್ಕಾರ. ನಮಸ್ಕಾರಪ್ಪ ಶಿವದಾಸ್. ನಮಸ್ತೆ ಅಣ್ಣ, ತುಂಬಾ ಖುಷಿ ಆಯ್ತು. ಅದ್ಭುತವಾದ ಕ್ಲಾಸ್ ಕೊಟ್ರಿ. ಸತ್ಸಂಗ ಊಟ ಬಹಳ, ನಿಮ್ಮ ಅನುಭವ ಕೂಡ ಬಹಳ ಚೆನ್ನಾಗಿ ಹೇಳ್ಕೊಂಡ್ರಿ. ನಿಮ್ಮ ಅನುಭವ ಎಲ್ಲಿ ಇಷ್ಟು ದಿನ ಧ್ಯಾನ ಮಾಡ್ತಂದ್ ಊಟ ಎಲ್ಲಿ ಕೇಳಿದ್ದಿಲ್ಲ. ಸೆಕ್ಷನ್ ಬಾರಿ ಚೆನ್ನಾಗಿ ಹೇಳಿ. ಹಿಂಗ ಮುಂದೆ ಹೋಗ್ತಿರ್ಬೇಕಷ್ಟೇ. ನಮ್ಗೆ ಏನು ಪತ್ರಿ ಸರ್ ನಮಗೆ ಏನನ್ನ ಅವಕಾಶ ಮಾಡ್ಕೊಡ್ತಾನೋ ಆ ಅವಕಾಶ ಮುಂದೋಗಿ ನಮ್ ಕೈಲಾದಷ್ಟು ಏನಾದ್ರು ಸಹಾಯ ಮಾಡೋದು. ಇಲ್ಲಪ್ಪ ಅಂದ್ರೆ ನಮ್ಗೆ ಧ್ಯಾನದಿಂದ ಜ್ಞಾನ ಏನ್ ತಿಳಿದಿರುತ್ತೆ ಅದ್ ಜ್ಞಾನ ಹಂಚ್ಕೊಂಬೋದು. ನಮ್ಗೆ ಅನುಭವ ಆಗಿದ್ದು ಹಿಂಗ ಇಷ್ಟು ಹೇಳ್ತಾ ಇದ್ರೆ ಹೆಚ್ಚು ನಾವು ಶಕ್ತಿ ಬರುತ್ತೆ, ಎಷ್ಟು ಎನರ್ಜಿ ಬರುತ್ತೆ ನಮ್ಗೆ. ಆಗಿರ್ತಕ್ಕಂಥ ಆನಂದ ಸಂತೋಷ ಎಲ್ಲಿಂದ್ರ ಬಂದ್ರೆ ಈ ಧ್ಯಾನದಲ್ಲಿ ಇರ್ತದೆ. ಅಷ್ಟೇನ ಪ್ರತಿದಿನ ಪ್ರತಿ ಕ್ಷಣ ನಾವು ಸಹಾಯ ಮಾಡಿದ್ರೆ ಪತ್ರಿ ಸರ್ ಒಳ್ಳೆ ಒಂದು ಕಾನ್ಸೆಪ್ಟ್ ನಮ್ಗೆ ಕೊಟ್ಟೋಗಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿ ಹೆಚ್ಚು ಬಿಟ್ಟಿದೆ. ಅದ್ಭುತವಾದ ಕ್ಲಾಸ್ ಕೊಟ್ರು ಮೇಡಮ್, ಭಾರಿ ಚೆನ್ನಾಗಿದ್ರು. ನಮ್ ಜೊತೆ ಇದ್ದು ನಾವು ನಮ್ಮೂರಲ್ಲೇ ಜೊತೆ ಇಟ್ಕೊಂಡು ಅಲ್ಲಿ ತಿರುಗಾಡ್ತಿದ್ವಿ ಮೇಡಮ್. ಸರ್ ಅಮ್ಮ ಅದು ಅಲ್ಲಿ ತಿರುಗಾಡಿ ಎಲ್ಲ ಬೈತಿದ್ವಿ. ಇಲ್ಲಿ ಬಂದು ಧ್ಯಾನ ಮಾಡು, ಅನುಭವ ತಿಳ್ಕ, ಇನ್ಯಾರು ನೀನ್ ಎದಕ್ ಬಂದಿ, ನಿನ್ನಿಂದ ಏನಾಗ್ಬೇಕು ಅಂತೆಲ್ಲ ನಾವು ಬೈದು ತಿಳಿಸ್ತಾ ಇದ್ದಾಗ ಸ್ವಲ್ಪ ಧ್ಯಾನಕ್ಕೆ ಬಂದು ಇವಾಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ ಮೇಡಮ್. ಬಾರಿ ಚೆನ್ನಾಗೈತೆ ಮೇಡಮ್. ನಮ್ಗೆಲ್ಲ ಅಣ್ಣವರೇ ಮೇಡಮ್ ಎಲ್ಲ ಸಪೋರ್ಟ್, ಮೊದ್ಲಿಂದ ಚಿಕ್ಕವರು ಅಂತ ಅನ್ಲಾರ್ದನೆ ನೀನು ಕೂಡ ಬಾ, ನಿನಗೆ ಏನ್ ಆಗಲ್ಲ ಅಂತ ಹೇಳಿ ಕಳ್ಸೋರ್ ಅಷ್ಟೇ ಇರ್ತವೆ. ನಮ್ಗೆಲ್ಲ ಪ್ರತಿಯೊಂದು ಪ್ರೋತ್ಸಾಹ ಮಾಡಿ ಇವತ್ತು ಇವ್ರು ಬಂದಿರೋದು ಕೂಡ ನಮ್ಗೆ ಬಹಳ ಖುಷಿ ಆಯ್ತು ಮೇಡಮ್. ನಮ್ಗೆ ಗೊತ್ತೇ ಇಲ್ಲ ಅಣ್ಣವ್ರು ಇದಾರಂತ ಲೈನಲ್ಲಿ. ಸೊ ಇವ್ರು ನೋಡಿ ಖುಷಿ ಆಯ್ತು. ಮತ್ತೆ ಇದೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಬಹಳ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೀದೇವಿ ಮೇಡಮ್, ಇನ್ನೊಂದ್ಸತಿ ಟ್ರೈ ಮಾಡಿ ಮೇಡಮ್. ಹಲೋ ಮೇಡಮ್. ಇವಾಗ ಬರ್ತಾ ಇದೆ. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ.
ಚೆನ್ನಾಗಿ ಹೇಳಿದ್ರಿ ಮೇಡಮ್, ಅನುಭವ ಎಲ್ಲ ಬಾಳ ಚೆನ್ನಾಗಿತ್ತು. ಹ್ಮ್ ಈ ತರ ಎಲ್ಲ ಯಂಗೇಜ್ನವ್ರು ಕೂಡ ಧ್ಯಾನ ಮಾಡಕತ್ತಾರಂದ್ರ ಸೈಂಟಿಫಿಕ್ ಆಗಿ ಎಲ್ಲಾ ಉದಾಹರಣೆ ಕೊಟ್ಟು ಈ ಕರೆಂಟ್ ಸಿಚುವೇಶನ್ ಏನದ ಅದ್ರ ಮೂಲಕನೇ ಹೇಳಿದ್ರಲ್ಲ, ಸೈಂಟಿಫಿಕ್ ಆಗಿ ನಂಬುವಂತದ್ದೇ ರೀ ಅದ. ಮತ್ತು ಇಷ್ಟು ಯುವಕರೆಲ್ಲ ಇರೋ ಧ್ಯಾನದೊಳಗ್ ಸೇರ್ಕೊಂಡಾರಂದ್ರ ಲೋಕ ಕಲ್ಯಾಣ ಆಗೇ ಆಗುತ್ತೆ, ಡೌಟೇ ಇಲ್ಲ. ಬಾಳ ಚೆನ್ನಾಗಿ ಹೇಳಿದ್ರು. ಈ ತರ ಎಲ್ಲಾ ಯಂಗೇಜ್ನವ್ರು ಧ್ಯಾನ ಮಾಡಕತ್ರ ಲೋಕ ಕಲ್ಯಾಣದ ಪತ್ರಿಜಿಯವರ ಕನಸು ನನಸಾಗ್ಬಿಡ್ತೈತಿ ಲಗುನ. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಬಾಳ ಚಂದ ಹೇಳಿದ್ರು ಸರ್. ಥ್ಯಾಂಕ್ ಯು. ಇದ್ರಲ್ಲಿ ಏಜ್ ಮೇಡಮ್, ಆ ಮೇಡಮ್ ಅವ್ರು ಕೂಡ ದೇಹಕ್ಕೆ ಮಾತ್ರ ವಯಸ್ಸಾಗಿದೆ ಅಷ್ಟೇ, ಅವ್ರನ್ನ ಸಣ್ಣವ್ರ ತರನೇ ಪ್ರೋತ್ಸಾಹ ಆಯ್ತು 11 ಗಂಟೆ ಆದ್ರೂ ಕೂಡ. 10:30 ಆದ್ರೂ ಕೂಡ ಮೇಡಮ್ ಅವರು ಇಷ್ಟು ಪ್ರೋತ್ಸಾಹ. ಇಲ್ಲ, ಇವೆಲ್ಲಾ ಅನುಭವ ಕೇಳಿ ಬಹಳ ಇಂಟ್ರೆಸ್ಟ್ ಬರಾಕತೈತ್ರಿ ಧ್ಯಾನ. ಬಟ್ ಅಷ್ಟು ಡೀಪ್ ಆಗ್ತಾ ಇಲ್ಲ ನಮಗ. ಬರ್ತಾ ಆಗುತ್ತೆ ಲಲಿತಾ ಮೇಡಮ್ ಅವ್ರ. ಆಗತ್ತೆ ಮೇಡಮ್, ಇವಾಗ ಒಂದ್ ವಾರ ಆಯ್ತು, ಒಂದ್ 10 ದಿನ ಆಯ್ತು. ಅಷ್ಟೇ, ಒಂದ್ ವಾರ. ಹ್ಮ್ ಹಾ ರೀ. ಧ್ಯಾನ ಧ್ಯಾನದ ಟೈಮ್ ಯಾವಾಗ ಬರ್ತೈತೆ ಅಂತ ಕಾಯ್ತಾ ಇರ್ತೀನಿ. ಎಲ್ಲ ಈಗ ಒಂದೇ ಕೂಡ ನಿಮ್ ಜೊತೆಗೆ ನೀವ್ ಇರ್ರಿ ಮೇಡಮ್, ಆಲ್ಮೋಸ್ಟ್ ಎಲ್ಲ ಮೇಡಮ್. ಅದೇ ತುಂಬಾ ಒಂದು ಚೆನ್ನಾಗಿ ಇತ್ತು ನಿಮ್ದು ಅನುಭವ. ಎಲ್ರಿಗೂ ಕೂಡ ಇಂಟ್ರೆಸ್ಟ್ ಬರತ್ತೆ, ಈ ಧ್ಯಾನದಲ್ಲಿ ಹಿಂಗೆಲ್ಲ ಆಗ್ಬೋದಲ್ವಾ ಅಂತ ಹೇಳಿ. ಮೊದ್ಲು ಡೌಟ್ ಇರತ್ತೆ. ನಿಮ್ಮ ಒಂದು ಅನುಭವ ಕೇಳಿದ್ಮೇಲೆ ಯಾವ ಡೌಟ್ ಇವಾಗ ಇರೋದಿಲ್ಲ. ಎಲ್ರಿಗೂ ಮೊದ್ಲು ಆ ತರ ಆಗತ್ತೆ, ನಾವ್ ಡೌಟ್ ಪಡ್ಬಾರ್ದು ಅಂತ ಹೇಳಿ. ಹೊಸಬ್ರಿಗೆ ಇದು ಎಲ್ಲ ಬೇಕು, ಯಾಕೆಂದ್ರೆ ಡೌಟ್ ಅಲ್ಲೇ ಇರ್ತಾರೆ ಹೊಸಬ್ರು. ನನ್ಗೂ ಆ ತರನೇ ಡೌಟ್, ಆ ತರ ಡೌಟ್ ಇಂದ ಹೇಗ್ ಹೊರಗಡೆ ಬಂದ್ರಿ ಅಂತ ಹೇಳಿ ನಿಮ್ಮ ಅನುಭವ, ಸ್ವ ಅನುಭವದಿಂದ ನೀವು ಆಗಿರೋದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್. 2 ವರ್ಷ ಧ್ಯಾನನೇ ಬಿಟ್ಬಿಡಿ ಮೇಡಮ್ ನಾವು. ಅಲ್ಲಿವರೆಗೂ ಎಲ್ರಿಗೂ ಡೌಟೇ. ಒಂದ್ಸತಿ ಆದ್ರೂ ಏನಪ್ಪಾ ಇಷ್ಟು ದಿನದಿಂದ ಮಾಡ್ತಾ ಇದೀವಿ, ಇಷ್ಟು ತಿಂಗಳಿಂದ ಮಾಡ್ತಾ ಇದೀವಿ, ಅವ್ರಿಗ್ ಆಗ್ತಾ ಇದೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದ್ಸತಿ ಅಂದ್ರೆ ಚೇಂಜ್ ಆಗ್ತಾ ಇರತ್ತೆ. ಯೋಚನೆಯಲ್ಲಾಗ್ಲಿ ಆರೋಗ್ಯದಲ್ಲಾಗ್ಲಿ ಚೇಂಜ್ ಆಗ್ತಾ ಇರತ್ತೆ. ಆದ್ರೆ ಏನೋ ಒಂದು ಇನ್ನೂ ಅನುಭವ ಆಗ್ಬೇಕು ಅಂತ ಹೇಳಿ ಇರತ್ತೆ. ಇದು ಎಲ್ಲ ಹಾ ಆತರ ಇರತ್ತೆ. ತುಂಬಾ ಚೆನ್ನಾಗಿ ತಿಳಿಸಿ ಹೇಳಿದ್ರಿ. ಒಂದು ಫೋನಿನ ಮುಖಾಂತರ ಆಗ್ಲಿ, ಕಾರ್ ಉದಾಹರಣೆ ಕೊಟ್ಟು, ಫೋನ್ ಉದಾಹರಣೆ ಕೊಟ್ಟು, ಫೋನಿನ ಒಂದು ಉದಾಹರಣೆ ಕೊಟ್ಟು, ಪ್ರತಿಯೊಂದು ಉದಾಹರಣೆ ಕೊಟ್ಟು ಹೇಳಿ ತಿಳಿಸಿ ಎಲ್ರಿಗೂ ಅರ್ಥ ಆಗೋ ತರ ತಿಳಿಸಿ ಹೇಳಿದ್ದೀರಾ. ತುಂಬಾ ಒಂದು ಅದ್ಭುತವಾದಂತ ಒಂದು ವಿಷಯ, ಧ್ಯಾನದ ಅನುಭವವನ್ನ ತಿಳಿಸ್ಕೊಟ್ಟಂತ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಇಷ್ಟೊತ್ತು ಸಮಾಧಾನವಾಗಿ ಕೂತ್ಕೊಂಡಿರುವಂತ ಎಲ್ರಿಗೂ, ಎಲ್ಲಾ ಆತ್ಮಬಂಧುಗಳು ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಸತ್ಸಂಗ ಸಮಾಪ್ತಗೊಳಿಸೋಣ ಮಾಸ್ಟರ್ಸ್. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಶುಭರಾತ್ರಿ. ಏನ್ ಸರ್? ಬೆಳಿಗ್ಗೆ 5 ಗಂಟೆ ಬೆಳಿಗ್ಗೆ 5ರಿಂದ 6:30 ತನಕ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ ಸರ್. ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಇದು ಮಂಡಲ್ ಧ್ಯಾನ, ಇದು ಧ್ಯಾನ ಮಹಾಯಜ್ಞ ಅಂತ ಹೇಳಿ ಹನುಮಸಾಗರದಲ್ಲಿ ಧ್ಯಾನ ಮಹಾಯಜ್ಞ ನಾವು ಮಾಡ್ತಾ ಇದ್ವಿ. ಎಲ್ರು ಕೂಡ ಬರ್ಬೇಕು, ನೀವ್ ಎಲ್ರು ಕೂಡ ಬರ್ಬೇಕು. ಸಮುದ್ರದವ್ರ ಎಲ್ಲಾ ಟೀಮ್, ನಿಮ್ ಎಲ್ಲಾ ಟೀಮ್ ಕೂಡ ಬರ್ಬೇಕು. ಹನುಮಸಾಗರದಲ್ಲಿ 41 ಇದು ಮಾರ್ಚ್ 16ನೇ ತಾರೀಕು ಧ್ಯಾನ ಮಹಾಯಜ್ಞ ಮತ್ತೆ ವೆಜಿಟೇರಿಯನ್ ರ್ಯಾಲಿ ಮಾಡ್ತಾ ಇದ್ವಿ. ಸಂಡೇ ಒಂದು ದಿನದ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದ್ರ ಒಂದು ಸಂಬಂಧ 41 ದಿನ ನಾವು ಮಂಡಲ್ ಧ್ಯಾನ, ಬೆಳಿಗ್ಗೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ, ರಾತ್ರಿ ಧ್ಯಾನ ಮತ್ತು ಸತ್ಸಂಗ 2 ಇರುತ್ತೆ. ಆ ರೀತಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೂ ಕೂಡ ನೀವು ಅಟೆಂಡ್ ಆಗ್ಬಹುದು ಧ್ಯಾನಕ್ಕೆ. ಥ್ಯಾಂಕ್ ಯು. ಶುಭರಾತ್ರಿ ಎಲ್ರಿಗೂ ಕೂಡ. ಧನ್ಯವಾದ ಸರ್, ತುಂಬಾ ಚೆನ್ನಾಗಿತ್ತು ಅನುಭವ. ಥ್ಯಾಂಕ್ ಯು ಸೋ ಮಚ್.